ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ನವೆಂಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಕಾರ್ತೀಕ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ, ಅಶ್ವಿನಿ ನಕ್ಷತ್ರ, ಸಿದ್ಧಿಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಇವತ್ತು ಸತ್ಯನಾರಾಯಣ ಪೂಜೆ ಕೂಡ. ಹುಣ್ಣಿಮೆ ಅಂತ ಹೇಳ್ತಿದ್ದಾಗೆ ಎಷ್ಟೋ ಕಡೆ ಆಲಯಗಳಲ್ಲಿ ಆ ಒಂದು ಗುರುವಿನ ಪೂಜೆ ಮಾಡ್ತಾರೆ. ಗುರು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಗುರುವಿಗೆ ಕೇಂದ್ರದಲ್ಲಿ ಚಂದ್ರ ಬೇರೆ. ಇವತ್ತು ಯಾರ್ಯಾರಿಗೆ ಕೋರ್ಟ್ ಸಮಸ್ಯೆ ಇದೆ, ಸುಮ್ಮನೆ ದುಡ್ಡು ಅನಗತ್ಯವಾಗಿ ಅನಾವಶ್ಯಕವಾಗಿ ಬೇರೆ ರೀತಿಲಿ ಖರ್ಚಾಗ್ತಿದೆ. ಬರೀ ಸಾಲಕ್ಕೆ ಕೊಡೋದು, ಡಾಕ್ಟರ್ಗೆ ಇಡೋದು, ಸಾಲಕ್ಕೆ, ಬಡ್ಡಿಗೆ, ಕೋರ್ಟಿಗೆ, ಬರೀ ಬಡ್ಡಿಗಳು, ಬರೀ ಸಾಲಗಳು, ಕಮಿಟ್ಮೆಂಟ್ ಮೇಲೆ ಕಮಿಟ್ಮೆಂಟ್, ಈ ರೀತಿ ಇದೆ. ಅಲ್ಲೊಂದು ಗುರುದೋಷ. ಮಕ್ಕಳು ನಿಮ್ಮ ಜೊತೆಲಿಲ್ಲ, ಮಕ್ಕಳು ನಿಮ್ಮ ಮಾತು ಕೇಳ್ತಿಲ್ಲ, ದೊಡ್ಡ ಕುಟುಂಬ ಒಡೆದು ಹೋಗಿದೆ. ನೋಡಿ, ಅಲ್ಲಿ ಗುರುದೋಷ ಅಂತ ಹೇಳ್ತಿದ್ದಾಗಿಯೇ ನಿಮ್ಮ ಮಾತು ಎಲ್ರೂ ಕೇಳ್ತಾರೆ. ನಿಮ್ಮ ಮನೆಯವರೊಬ್ಬರು ಬಿಟ್ಟು ನಿಮ್ಮನ್ನ ಎಲ್ರೂ ಹೊರಗಡೆ ತುಂಬಾ ಜೈಕಾರ ಹಾಕ್ತಾರೆ, ಬಟ್ ಮನೇಲಿ ಬಿಟ್ಟು ತುಂಬಾ ಹತ್ತಿರದವರೇ ನಿಮ್ಮ ಟ್ಯಾಲೆಂಟು, ನಾಲೆಜು, ಬುದ್ಧಿವಂತಿಕೆ, ಸುಜ್ಞಾನ, ವಿಜ್ಞಾನ, ಇವೆಲ್ಲ ಒಂದು ತಂತ್ರಜ್ಞಾನ ಬಳಸ್ಕೊಂಡು ಅವರೆಲ್ಲ ಚೆನ್ನಾಗಿದ್ದಾರೆ. ನೀವು ಮಾತ್ರ ಒಂದು ದೇವಸ್ಥಾನದಲ್ಲಿ ಒಂದು ಪೂಜಾರಿ ತರ, ಅದೊಂದು ತಟ್ಟೆ ಏನ್ ಬೀಳುತ್ತೋ ಅದು ನಮಗಷ್ಟೇ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥ ಭಾವ. ಏನೋ ಗುರುಗಳೇ, ಒಳ್ಳೆತನಕ್ಕೆ ಬೆಲೆಯೇ ಇಲ್ವಾ? ನಮ್ಮ ಮನೆಯವರೇ ದುರುಪಯೋಗ ಮಾಡ್ಕೊಬಿಟ್ರು ಗುರುಗಳೇ, ನಮ್ಮ ಕುಟುಂಬದವರೇ ಗುರುಗಳೇ, ಸ್ನೇಹಿತ ಅಂತ ಕೊಟ್ಟೆ ಗುರುಗಳೇ, ತಮ್ಮ ಗುರುಗಳೇ, ನಮ್ಮ ಅಣ್ಣ ಗುರುಗಳೇ, ಅವನಿರ್ಲಿ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು, ಅವ್ ತಪ್ಪ ಇದ್ರು ಒಳ್ಳೆತನ ಅಂತ ಹೇಳ್ಬಿಟ್ಟು ನಾನು ದುಡಿದ ದುಡ್ಡೆಲ್ಲ ಅಪ್ಪನ ಹೆಸರಿನಲ್ಲಿ, ತಮ್ಮನ ಹೆಸರಿನಲ್ಲಿ ಜಾಗ ಮಾಡಿದೆ ಗುರುಗಳೇ. ಈಗ ನೋಡಿದ್ರೆ ಕೊಡಲ್ಲ ಅಂತಿದ್ದಾರೆ ಗುರುಗಳೇ. ಮನೆಯವರಿಂದಲೇ ಕೋರ್ಟು ಮೆಟ್ಲು, ಒಂದ್ರ ಮೇಲೊಂದು ಕೋರ್ಟು ಸಮಸ್ಯೆಗಳು. ಮೊನ್ನೆ ಕೂಡ ಒಬ್ರು ಪಾಪ ಪುಣ್ಯಾತ್ಮ, ಅವ್ರದೇ ಜಮೀನು, ಇಷ್ಟಕ್ಕೂ ಪೊಲೀಸ್ ಅಧಿಕಾರಿ, ತಂದೆಯಿಂದ ಬಂದಿರುವ ಜಾಗ, ತಂದೆ ಯಾರಿಂದಲೂ ಕೊಂಡ್ಕೊಂಡಿರೋದು, ಅದರ ಮೇಲೆ ದೊಡ್ಡಪ್ಪ ಚಿಕ್ಕಪ್ಪ ಬೇಕು ಅಂತ ಅವ್ರು ಗೆಲ್ಲೋಲ್ಲ. ಅದು ಬೇರೆ ಪ್ರಶ್ನೆ. ಗೆಲ್ಲುವುದು ಸೋಲುವುದು ಅದು ಆಮೇಲೆ. ನೀನ್ ಅಲ್ಲಿ ಕೋರ್ಟ್ಗೆ ಅಲೆದಾಡು. ನಿಮ್ಮ ದುಡ್ಡಿನ ಮೇಲೆ ದುರ್ಬಳಕೆ ಮಾಡ್ತಿದ್ದಾರೆ, ಅಲ್ಲೊಂದು ಗುರುದೋಷ 100%. ನಿಮ್ಮನ್ನ ಬೆದರಿಸಿ ಕಿತ್ಕೊಳ್ಳೋದು, ನೀವು ಮಾಡದ ತಪ್ಪಿಗೆ ಸುಮ್ಮನೆ ಎಲ್ಲೋ ಒಂದು ಗಂಟಲ್ ಸಿಕ್ಕಾಕೊಳ್ಳೋದು. ನಿಮ್ಮ ಮಗ ಇಲ್ಲ ನಿಮ್ಮ ಮಗಳು ನಿಮ್ಮ ಮಾತು ಮೀರಿ ಬೇರೆ ಮದುವೆ, ಎದ್ದು ಹೋಗಿ ಮದುವೆ, ನಿಮ್ಮನ್ನ ನಡು ನೀರಿನಲ್ಲಿ ಬಿಟ್ಬಿಟ್ರು. ಸಾರ್ವಜನಿಕವಾಗಿ ನಿಮ್ಮ ಮಾನ ಮರ್ಯಾದೆ ಬೀದಿಗೆ ತಂದಿಟ್ಟುಬಿಟ್ರು. ಏನೋ ಹಿಂಗಿದ್ನಂತೆ, ಹಿಂಗಾಗೋದ್ನಂತೆ ಅನ್ನತಕ್ಕಂಥದ್ದು. ಮನೆಯೊಂದು 3 ಬಾಗಿಲು, ಮನೆ ಒಂದೇ ಮನೆ, 3 ಅಡಿಗೆ. ದೊಡ್ಡ ಸೊಸೆ ಬರುತ್ತೆ ದೊಡ್ಡದ ಅಡಿಗೆ, ಚಿಕ್ಕ ಸೊಸೆ ಬರುತ್ತೆ ಚಿಕ್ಕ ಅಡಿಗೆ, ಮಧ್ಯದವಳು ಬರ್ತಾಳೆ ಮಧ್ಯಾಹ್ನದ ಅಡಿಗೆ. ಇವ್ರು ಮಾಡಿದ್ ಇವ್ರು ತಿನ್ನಲ್ಲ, ಇವ್ರು ಮಾಡಿದ್ ಇವ್ರು ತಿನ್ನಲ್ಲ. ದೊಡ್ಡವ್ರ ಪಾಡಿ ಹೆಂಗಿರುತ್ತೆ ಯೋಚನೆ ಮಾಡಿ. ಮಕ್ಕಳನ್ನ
ಒಂದೇ ತಟ್ಟೆನಲ್ಲಿ ಕೈ ತುತ್ತು ತಿನ್ನಿಸಿ ಬೆಳೆಸಿದಂತ ತಂದೆ ತಾಯಿಗೆ ತಮ್ಮ ಮಕ್ಕಳು ತಮ್ಮ ಮುಂದುಗಡೆ ಅವ್ರವ್ರ ರೂಮು, ಅವ್ರವ್ರ ಸಂಪಾದನೆ, ಅವ್ರವ್ರ ಬದುಕು ಅನ್ನತಕ್ಕಂಥ ರೀತಿಗೆ ನಿಂತು ಬಿಟ್ಟಿದ್ದಾರೆ. ಯಾರೇನಾದ್ರೂ ಏನು ಅನ್ನತಕ್ಕಂಥದ್ದಾಗಿದೆ ಗುರುದೋಷ. ಯಾರಿಗೋ ಶೂರಿಟಿ ಕೊಟ್ಟು ನೀವು ಕಟ್ಟೋ ತರ ಗುರುದೋಷ. ಯಾರ್ದೋ ಮಾತು ಕೇಳಿ ದುಡ್ಡು ಕೊಟ್ಟು ಅವ್ನು ತಗೊಂಡು ನೋಡೋದ ಗುರುದೋಷ. ಅತಿಯಾದ ನಂಬಿಕೆ ದ್ರೋಹ ಗುರುದೋಷ. ಅಲ್ಲೊಂದು ವ್ಯವಸ್ಥೆ ವ್ಯವಹಾರ ಹೋದ್ರಿ, ಸಂಬಳನೇ ಕೊಟ್ಟಿಲ್ಲ ದುಡಿಸ್ಕೊಂಡು ಗುರುದೋಷ. ಅಟ್ಲೀಸ್ಟ್ ಏನೋ ದುಡ್ದಿದ್ರು ಒಂದ್ 20,000 ಒಂದ್ 30,000, ಇಲ್ಲ ಈ ತಿಂಗಳಲ್ಲಿ ಕಷ್ಟ ಇದೆ ಅದಿದೆ ಇದಿದೆ ಅಂತೇಳಿ ಕಡೆಗೆ ನಟ್ಟ ನೋಡು ನೀರಲ್ಲಿ ಬಿಟ್ಬಿಟ್ರು ಗುರುದೋಷ. ಪದೇ ಪದೇ ಟ್ರಾಫಿಕ್ ಫೈನ್ ಕಟ್ತಿದ್ದೀರಿ ಪೊಲೀಸ್ ಹತ್ರ ಗುರುದೋಷ. ಪದೇ ಪದೇ ನಿಮ್ ಮನೆ ಹತ್ರ ಯಾರೋ ಬಂದು ಅರಿಸ್ತಾನೆ, ಯಾಕೋ ಬಡ್ಡಿ ಕಟ್ಟಿಲ್ಲ ಅಂತಾನೆ. ಬಡ್ಡಿನೇ ಅಸಲ್ಗಿಂತ ಜಾಸ್ತಿ ತಿಂದು ಬಿಟ್ಟಿದ್ದಾನೆ. 5%, 6% ಬಡ್ಡಿ ಇದೆಪ್ಪ ಲೋಕದಲ್ಲಿ. 5%, 6%, 10% ಬಡ್ಡಿ ಇದೆ. ಶಿವ ಅದು ಹೇಗೆ ತಾನೇ ತಿಂದು ಜೀರ್ಣಿಸ್ಕೋತಾರೋ. ಯಾವತ್ತಾದ್ರೂ ನಾನು ನೋಡಿದ ಹಾಗೆ ತಪ್ಪು ತಿಳ್ಕೊಬೇಡಿ ಮಕ್ಕಳೇ. ಒಂದು ನ್ಯಾಯದ ದುಡ್ಡಿದೆ, ಧರ್ಮದ್ ಬಿಡಿ, ಕಲಿಯುಗಕ್ಕೆ ಧರ್ಮ ಇಲ್ಲ. ಧರ್ಮ ಅಂದ್ರೆ ಏನ್ ಗೊತ್ತಾ? ನಾನು ಕೊಟ್ಟೆ, ನೀನ್ ಕೊಟ್ಟೆ, ನೀನ್ ಕೊಟ್ಟಷ್ಟು ನಾನು ಕೊಟ್ಟಷ್ಟು, ಇದು ಧರ್ಮ. ಏನೋ ಕೊಟ್ಟೆ ನಂಬಿಕೊಂಡು, ಅವನು ಅಷ್ಟು ಮಾತು. ಅಲ್ಲಿ ಬರವಣಿಗೆ ಇಲ್ಲ, ಪೇಪರ್ ಇಲ್ಲ. ಧರ್ಮ ಅಂದ್ರೆ ಅದು. ನಮ್ಮ ಅಣ್ಣ ಕಣೋ, ನನ್ನ ಸ್ನೇಹಿತ ಕಣೋ, ಈ ಪುಣ್ಯಾತ್ಮರು ಹೆಣ್ಮಗುನ್ ಕೊಡ್ತಾರಲ್ವ ನಮ್ಮ ಮನೆಗೆ, ಅಲ್ಲೇನೋ ಪತ್ರ ಇರುತ್ತಾ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಬರ್ಕೊಡು, ಅವಳು ಒಡವೆ ಕೊಡಿಸ್ತೀನಿ, ಇನ್ನೊಂದು ಕೊಡ್ತೀನಿ, ಖರ್ಚಿಗೆ ಕೊಡ್ತೀನಿ, ಅವಳನ್ನ ಸೇವಕಿ ತರ ಇಟ್ಕೊಳ್ಳಲ್ಲ, ಕೆಲ್ಸದವಳ ತರ ಇಟ್ಕೊಳ್ಳಲ್ಲ. ಈ ರೀತಿ ಏನಾದ್ರೂ ಇತ್ತ? ಖಂಡಿತ ಇಲ್ಲ. ಅಲ್ಲೊಂದು ಧರ್ಮಾತ್ಮ, ಅವನು ಧರ್ಮ ಮಾಡಿಬಿಟ್ಟಿದ್ದಾನೆ, ಕನ್ಯಾದಾನ ಮಾಡಿದ್ದಾನೆ, ಒಂದು ನಂಬಿಕೆ, ನನ್ನ ಮಗಳನ್ನ ಸದಾ ಪೋಷಿಸ್ತಾನೆ. ಹಾಗೆ ಇವರು ಅಷ್ಟೇ ಪಡ್ಕೊಂಡವರು. ಆ ಮಗುನ ಯಾವಾಗ್ಲೂ ನಮ್ಮ ಮನೆಗೆ ಬೆಳಕಾಗಿ ಬರ್ತಾಳಪ್ಪ, ನಮ್ಮ ಮನೆಗೆ ಹೊಂದ್ಕೋತಾಳೆ, ಈ ಮನೆಗೆ ಮಗಳಾಗಿರ್ತಾಳೆ, ಈ ಮನೆಗೆ ಅಮ್ಮನಾಗಿರ್ತಾಳೆ, ಅಕ್ಕನಾಗಿರ್ತಾಳೆ, ಅತ್ತಿಗೆ ಆಗಿರ್ತಾಳೆ ಅಂತೇನು ಬರ್ಸ್ಕೊಂಡ್ ಬಂದಿಲ್ಲ. ಅಲ್ಲೊಂದು ನಂಬಿಕೆ, ಧರ್ಮದ ನಂಬಿಕೆ. ಮನೆಗೆ ಬಂದ್ಲು, ಮನೆ ಯಾರು ತುಂಬಾ ದೊಡ್ಡ ಕುಟುಂಬ, ಆತ್ಮೀಯ ಕುಟುಂಬ. ಅದೇನು ಪಡಿಪಾಟ್ಲು ಮಾಡ್ಕೊಂಡ್ರು ಗೊತ್ತಿಲ್ಲ, ಮದುವೆ ಮಾಡ್ಕೊಬಿಟ್ಟಿದಾರೆ. ಆ ಹುಡುಗಿ ಬೆಳಿಗ್ಗೆ ಬಂದು ಹಿಂಗ ಅನ್ನತ್ತಂತೆ ಅಡಿಗೆ ಮನೇಲಿ 10 ಗಂಟೆಲಿ. ಹುಡುಗ ನೋಡಿದ್ರೆ ಆ ವಿದ್ಯೆ, ಆ ಕೆಲಸ, ಆ ಸ್ಥಾನ ಅದು ಬೇರೆ. ಇಲ್ಲಿ ನೋಡಿದ್ರೆ ಈ ಮಗು ಯಾವುದ್ರಲ್ಲೂ ಇಲ್ಲ, ಅಲಂಕಾರವಿಲ್ಲ, ಸಿಂಗಾರವಿಲ್ಲ, ಶೃಂಗಾರವಿಲ್ಲ, ಆ ಮನೆಯ ಒಂದು ಜವಾಬ್ದಾರಿ ಇಲ್ಲ, ಯಾವುದ್ರಲ್ಲಿಲ್ಲ. ಓದ್ಕೊಂಡಿರೋದು ಮಾತ್ರ ಗ್ರಾಜುಯೇಷನ್, ನೋಡೋಕ್ ಮಾತ್ರ ಬೊಂಬೆಗೆ. ಏನು ಬೊಂಬೆನೋ ನೀವು ಹೇಳಿದ್ರಿ ಗುರುಗಳೇ, ಹತ್ತಿರದಲ್ಲೇ ಇದೆ ಅಂದ್ರೆ ಎದುರುಗಡೆ ಬೀದಿನಲ್ಲೇ, ಬರೀ 1-2 ಕಿಲೋಮೀಟ್ರು. ಹೇಳಿದ್ರು ಓದಿ, ಗುರುಗಳು ಹೇಳಿದ್ರಲ್ಲ ಹತ್ತಿರ ಊರೆಲ್ಲ ಕಂಕ್ಳಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಸುತ್ತೀರಿ ಅಂತ ಹೇಳ್ಬಿಟ್ಟು ಅಂತ ಮಾಡ್ಕೊಂಡ್ಬಿಟ್ವಿ ಗುರುಗಳೇ. ನಮ್ಗೆ ಟೈಮೇ ಸಿಗ್ಲಿಲ್ಲ. ನಾನು ಕೇಳಿದ್ ಒಂದೇ ಮಾತು, ಅಮ್ಮ ಹುಡುಗ ಹುಡುಗಿ ಮಾತಾಡಿದ್ರ? ಅಮ್ಮ ಈಗಿನ ಮಕ್ಕಳು ಬೇರೆ ಆಲೋಚನೆ, ಬೇರೆ ಚಿಂತನೆ. ಹುಡುಗ ಹುಡುಗಿ ಹೊರಗಡೆ ಒಂದು ತಿಂಡಿ, ಒಂದು ಕಾಫಿ, ಒಂದು ತಮ್ಮ ಭಾವನೆಗಳು ಹಂಚ್ಕೊಳ್ಳೋಕೆ ನಮ್ಮ ಕಾಲದಲ್ಲಿ ನಿಶ್ಚಿತಾರ್ಥ ಅಂತ ಮಾಡಿ ಹುಡುಗ ಹುಡುಗಿ ಮಾತಾಡೋಕೆ ಒಂದು ಅವಕಾಶ ಕೊಡೋರು, ಒಂದು ತಿಂಡಿ ತಿನ್ನೋಕೋ, ಒಂದು ಕಾಫಿ ಕುಡಿಯೋಕೋ, ಇನ್ನೊಂದು ಈ ತರ ಕರ್ಸೋರು, ಕೇಳೋರು, ಒಂದು ಚೌಲ್ಟ್ರಿ ನೋಡಕ್ ಹೋಗೋದು, ಸೀರೆ ನೋಡಕ್ ಹೋಗೋದು, ಒಡವೆ ನೋಡಕ್ ಹೋಗೋದು, ಬಟ್ಟೆ ನೋಡಕ್ ಹೋಗೋದು, ಶಾಸ್ತ್ರಗಳಿಗೂ ಈ ತರ ಕರ್ಸೋದು, ಹೋಗೋದು, ಬರೋದು, ಅಲ್ಲಿಗೆ ಹತ್ರ ಆಗೋರು. ಹೊಸ ಮನೆ, ಹೊಸ ಪರಿಚಯ, ಹೊಸ ಕುಟುಂಬ, ಹೊಸ ಬದುಕು, ಹೊಸ ಪ್ರೀತಿ, ಹೊಸ ಸಾಂಗತ್ಯ. ಈ ತರ 1-3 ತಿಂಗಳು ಸಮಯ ತಗೊಳ್ಳೋರು. ವಿಚಾರಿಸಿ ಎಲ್ಲ ನೋಡಿ ಆದ್ಮೇಲೆನೆ ಮಾತುಕತೆ ಗಟ್ಟುಪಾಡು ಆದ ಮೇಲೆ ಇನ್ನೊಂದು 1 ತಿಂಗಳು 2 ತಿಂಗಳು ಆದ್ಮೇಲೆ ನಿಶ್ಚಿತಾರ್ಥ. ಅದಾದ 2 ತಿಂಗಳಿಗೆ ಮದುವೆ ಮಾಡೋರು. ಈಗ ಅದೆಲ್ಲ ಇಲ್ಲ. ಏನೋ ಒಂದು ಪ್ರೆಸ್ಟೀಜ್ಗೆ ಅಂತ ಮಾಡ್ಕೊಬಿಡ್ತೇವೆ. ಇಲ್ಲ ಗುರುಗಳೇ, ನಾವು ಅದೊಂದು ತಪ್ಪು ಮಾಡಿಬಿಟ್ವಿ. ಮಗ ಹೇಳ್ತಾನಂತೆ ಈಗ ಪಾಪ, ಧರ್ಮ ಆತ್ಮ ಕುಟುಂಬ ಮಕ್ಕಳೇ, ನೋಡಮ್ಮ ನೀನ್ ನೋಡ್ದೆ, ನೀನ್ ಮಾಡ್ದೆ, ನನ್ನ ಹಣೆ ಬರ. ಇಷ್ಟು ದಿನ ಕಡಿಮೆ ಅಂದ್ರೆ ಒಂದು 20-30 ಬಾರಿ ಗುರುಗಳ ಹತ್ರ ಪ್ರತಿಯೊಂದು 20-25 ವರ್ಷದಿಂದಲೂ ಹೋಗಿ ನಿರ್ಧಾರ ತಗೋತಿದ್ವಿ. ಈ ಒಂದು ವಿಚಾರದಲ್ಲಿ ಅವ್ರು ಹೇಳಿದ್ರು ಅಂತ ಮಗ, ತಾಯಿ ಬಿಕ್ಕಿ ಬಿಕ್ಕಿ ಅಳೋದು. ನೋಡಿ, ಇದನ್ನ ಗುರುದೋಷ ಅನ್ನೋದು. ತುಂಬಾ ಒಳ್ಳೆಯವರಾಗ್ಬಿಟ್ರೆ ಒಂದು ನಂಬಿಕೆ,
ಬಂದ ಹೆಣ್ಮಗುಗಿರ್ಬೇಕು, ಈ ಮನೆಗೆ ಬೆಳಕು ಕಾಣೋ ನಾನು ಅಲ್ಲ. ಗುರುದೋಷವಿದ್ರೆ ಈ ತರ ಹುಡ್ಕೊಂಡ್ ಬರುತ್ತೆ ಮಕ್ಕಳೇ. ಗುರು ಕೆಟ್ಟಿದ್ರೆ, ಗುರುವಿನ ಜೊತೆ ಕೇತು ಇದ್ರೆ, ಗುರುವಿನ ಜೊತೆ ರಾಹು ಇದ್ರೆ, ಗುರು ನೀಚ ಭಾವದಲ್ಲಿದ್ರೆ, ಶತ್ರು ನಕ್ಷತ್ರಗಳಲ್ಲಿದ್ರೆ, ಶುಕ್ರ ನಕ್ಷತ್ರಗಳು ಪೂರ್ವ ಪಾಲ್ಗುಣಿ ನಕ್ಷತ್ರ ಅದು ಲಗ್ನಕ್ಕೆ ಮೀನ ಲಗ್ನವಾಗಿ ಗುರು ಏನಾದ್ರೂ 6ನೇ ಮನೆಯಲ್ಲಿ ಗೋದಾವರಿ ಪುಷ್ಕರದಲ್ಲಿದ್ರೆ ಮುಳುಗದ, ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿದ್ರೆ ಅಂತೂ ಇದ್ದಿದ್ದು ಮುಳುಗ್ತು. ಇನ್ನು ಮೀನ ಲಗ್ನವಾಗಿ 10ನೇ ಮನೇಲಿ ಗುರು ಪೂರ್ವಾಷಾಢ ನಕ್ಷತ್ರದಲ್ಲಿತ್ತು, ಅಲ್ಲೂ ಏಟೆ. ಮೀನ ಲಗ್ನವಾಗಿ ಗುರು ಪೂರ್ವ ಭರಣಿ ನಕ್ಷತ್ರದಲ್ಲಿದ್ರು ಕೂಡ ಏಟೆ. ಈ ರೀತಿ ಶತ್ರು ನಕ್ಷತ್ರ ಭಾವ, ಆ ದಶಾಭುಕ್ತಿಗಳು. ಶುಕ್ರ ಬಾಧಕ. ಬುಧನ ನಕ್ಷತ್ರದಲ್ಲಿದ್ರೆ, ರಾಹು ನಕ್ಷತ್ರಗಳಲ್ಲಿದ್ರೆ, ಕೇತು ನಕ್ಷತ್ರಗಳಲ್ಲಿದ್ರೆ, ಸರ್ಪ ನಕ್ಷತ್ರಗಳಲ್ಲಿದ್ರೆ, ಅದಕ್ಕೆ ಜಾತಕ ಪರಾಮರ್ಶಿಸ್ಕೊಳ್ಬೇಕು ಅಂತ ಹೇಳೋದು. ಎಲ್ಲಿಂದಲೂ ನಮ್ಮನ್ನ ಹುಡುಕಿದ್ದು ಕಾದಿದ್ದು ಎಳ್ಕೊಂಡು ಹೋಗ್ಬಿಡುತ್ತೆ ಆ ಸುಳಿ ಒಳಗಡೆ ಅಂತ ಹೇಳ್ತೇವೆ. ಇಂಥ ಒಂದು ಭಾವ. ಮಕ್ಕಳ ಬೆಳವಣಿಗೆ ಇಲ್ಲ, ಫಿಸಿಕಲಿ ಬೆಳವಣಿಗೆ ಇಲ್ಲ, ಮೆಂಟಲಿ ಬೆಳವಣಿಗೆ ಇಲ್ಲ. ಮಕ್ಕಳು ಹಿಡಿದಿದ್ದ ಕೋಲಿಗೆ ಮಂಚಕ್ಕೆ 3 ಕಾಲು ಅಂತಾರೆ. ಮೊನ್ನೆ ಕೂಡ ತಂದೆ ಆಸೆ, ಮಗಳು ಡಾಕ್ಟರ್ ಓದಿಸ್ಬೇಕು ಅಂತ. ಜಾತಕದಲ್ಲಿ ಬೇರೆ ಇದೆ. ಗುರುಚಂದ್ರ ಅದ್ಭುತವಾಗಿದೆ, ಸಿಂಹ ಲಗ್ನ ಆದ್ರೆ ಇಲ್ವೇ ಗುರು ಬೇರೆ ರೀತಿಲಿ ಕಾಣಿಸ್ತಿದೆ, ಚಂದ್ರನು ಬೇರೆ ರೀತಿಲೇ ಕಾಣಿಸ್ತಿದೆಯೇ. ಶನಿ ಹಾಗೂ ಸೂರ್ಯ ನಕ್ಷತ್ರಗಳಲ್ಲಿದ್ದಾವೆ. ಗುರುಚಂದ್ರ ನೋಡ್ತಿದ್ರು ಕೂಡ ಕೇಂದ್ರದಲ್ಲಿ. ಅಡ್ಮಿನಿಸ್ಟ್ರೇಷನ್ನು ಈ ತರದ್ದು ಬರಬೇಕೆ ಮಗುಗೆ, ಇಲ್ವಲ್ಲ. ಮೆಡಿಕಲ್ ಕಷ್ಟ ಆಗುತ್ತೆ ಅಂದ್ರೆ ನೀಟ್ ಪಾಸ್ ಆಗಿಲ್ಲ, ನಾನು ಹೊರಗಡೆ ಹೋಗಿ ಓದ್ತೇನೆ ಅಂತ ಮಗು. ಪಾಪ ಇವ್ರ ಹತ್ರ ವ್ಯವಸ್ಥೆ ಇಲ್ಲ. ಪ್ರೈವೇಟ್ ಅಲ್ಲಿ ಓದಿಸೋಣ ಅಂದ್ರೆ ಇವತ್ತು 1.5-2 ಕೋಟಿ ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ಮೆಡಿಕಲ್ ಓದ್ಬೇಕು ಅಂದ್ರೆ. ನಾನಿನ್ ನೀಟ್ ಬರೆಯಲ್ಲ, ನನಗೆ ಅದೆಲ್ಲ ಬೇಕಲ್ಲ. ಓದಿಸ್ತೀರಾ ಫಾರಿನಲ್ಲೇ ಜಾರ್ಜಿಯಲ್ಲಿ ಓದಿ, ಸ್ವಿಟ್ಜರ್ಲ್ಯಾಂಡ್ಗೆ ಇನ್ನೊಂದು ಹೋಗಿ, ಇನ್ನೊಂದೆಲ್ಲೋ ಸೆಟ್ಲ್ ಆಗ್ಬಿಡ್ತೇನೆ ಅಂತ. ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿ ನಮ್ಮ ಮುಂದ್ಗಡೆ ಇರ್ತಾರೆ, ನಮ್ ಕಾಯ್ತಾರೆ, ನಮಗ್ ನೆರಳಾಕಿರ್ತಾರೆ, ಬೆಳಕಾಗಿರ್ತಾರೆ. ಇಲ್ಲ ಪುರ್ರ ಅಂತ ಆರೋಗೋದು. ಈಗ್ಲೇ ಮನೆ ಮೇಲೆ ಗಮನ ಇಲ್ಲ, ಅಪ್ಪ ಅಮ್ಮನ ಮೇಲೆ ಗಮನ ಇಲ್ಲ. ಎಲ್ಲೋ ಓದ್ಕೊಂಡು ಇನ್ನೆಲ್ಲೋ ಎದ್ದು ಬಿಡ್ತೇನೆ ನಾನು. ಅಷ್ಟು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಓದಿಸಿ ನಮ್ಮ ಮಗು. ನಿಜವೇ ಏನ್ ಮಾಡೋದು, ನಮ್ಮ ಸನಾತನ ಧರ್ಮ ನಮಗಂತ ಒಂದು ಮಮಕಾರ ಇದಾಗ್ಬಿಡ್ತು ಅಂದ್ರೆ ತಂದೆ ಮನಸ್ಸು ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಗುರುದೋಷ. ನೀನ್ ಯಾರ್ಯಾರನ್ನೂ ತೋರಿಸಿದ್ದೆಲ್ಲ ಕಟ್ಕೊಳಕ್ಕಾಗಲ್ಲ, ನಿಂಗೆ ಇಷ್ಟ ಇದ್ರೆ ನೀನೇ ಕಟ್ಕೋ. ಗುರುದೋಷ. ಏನೋ ಒಂದು ಮಾಡಬಾರ್ದು ಮಾಡಿ ಮನೆಗೆ ಬಂದ, ಗುರುದೋಷ. ತುಂಬಾ ಹೆಸರು ಪಡೆದು ಎಲ್ರ ಮುಂದ್ಗಡೆ ಕೆಟ್ಟ ಹೆಸರು ತಂದಿಟ್ಕೊಂಡ, ಗುರುದೋಷ. ಜೈಲವರೆಗೂ ಹೋಗಿ ಕುತ್ಕೋಬಿಟ್ಟ, ಗುರುದೋಷ. ಅಲ್ಲಿ ಗುರುದೋಷ ಇದ್ರೇನೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಬಿಟ್ಟು ಹೋಗ್ಬಿಟ್ಟು ಅನಾಥವಾಗಿ ಒಂದು ಜೈಲಲ್ಲಿ ಕುತ್ಕೊಳ್ಳೋದು ಅಂದ್ರೆ ಮಕ್ಕಳೇ. ಕೆಲವು ಸೆಲೆಬ್ರಿಟೀಸ್ ನೋಡಿರ್ತೀರಿ, ಕೇಳಿರ್ತೀರಿ, ಏನ್ ಹೆಸರು ಕಣೋ. ನೋಡಿದ್ದೇವೆ ನಾವು ಅಂತ ಜಾತಕಗಳನ್ನ. ನೆಂದ್ರೆ CM ಕಣೋ ಇದು ಅನ್ನೋರ್ನ ನೋಡಿದ್ದೇನೆ ನಾನು. ಕೈ ಹಿಡ್ಕೊಳ್ಳಮ್ಮ ಅವನ ತಾಯಿ ಜೀವಗೆ, ಅವ್ರ ಪತ್ನಿಗೂ ಅವ್ರ ಕುಟುಂಬದವ್ರಿಗೂ ಕೈ ಹಿಡ್ಕೊಂಡು ಹೇಳಿದ್ದಾನೆ, ಅಮ್ಮ ಇದು ತುಂಬಾ ದೊಡ್ಡದು, ಆದರೆ ಇವನ ಜಾತಕಕ್ಕೆ ಗುರುದೋಷ ಇದೆ, ಮಾಡಬಾರದ ಸಂಘಗಳು ಬಂದು ಸೇರ್ಕೊಂಡು ಇವನು ತುಂಬಾ ಬುದ್ಧಿವಂತ ಅಲ್ಲ, ಹೃದಯವಂತ. ಗುರುದೋಷ ಇದ್ದವರು ಹೃದಯವಂತರು. ಏನೋ ನಡೆದು ಇವನಿಗೆ ಅಂತಿಂತ ಅವಮಾನ ಎಲ್ಲ ಕರ್ಕೊಂಡೋಗಿ ಜೈಲಲ್ಲಿ ಕುಂದರ್ಸುತ್ತೆ. ಸಾರ್ವಜನಿಕ ಅವಮಾನ ಆಗ್ಬಿಡುತ್ತೆ, ಅನಾಥವಾ ಕುತ್ಕೋಬಿಡುತ್ತೆ, ಯಾರು ನಿಂತ್ಕೊಳ್ಳಲ್ಲ ಮಗುಗೆ ಅಂತ. ಸುಮಾರು ಒಂದು 12-14 ವರ್ಷಗಳ ಹಿಂದ್ಗಡೆಯೇ ಕೈ ಹಿಡಿದು ಹೇಳಿದ್ದು. ಇವತ್ತು ಅಂತ ಎಷ್ಟೋ ಜಾತಕಗಳು ಜೈಲಲ್ಲಿ ಇರೋದು ನೋಡಿಬಿಟ್ಟಿರ್ತೇನೆ. ಅವತ್ತೇ ಆ ತಂದೆ ತಾಯಿಗೆ ಒಂದು ದೊಡ್ಡ ವಿಶೇಷ ನರಸಿಂಹ ಕ್ಷೇತ್ರ ಪಲ್ಲಕ್ಕಿ ಉತ್ಸವ ಏನೋ ಮಾತಾಡ್ತಮ್ಮ, ನಿನ್ನ ಮನೆತನಕ್ಕೊಂದು ಗುರು ಶಾಪವಿದೆ, ಅಂತಿಂತ ಅವಮಾನವಲ್ಲ ಇದು, ನಿಂತರೆ ಇದು ನಡೆದೋಗೋ ದಾರಿ ಬೇರೆ ಆದರೆ ಅಂತ. ಗುರುದೋಷ ಅದನ್ನೇ ಹೇಳೋದು ಮಕ್ಕಳೇ. ನೋಡಿ, ಬದುಕಿದ್ದು ಸತ್ತಂತೆ ಒಂದು ಬದುಕೋದಿದೆಯಲ್ಲ, ಅದು ಹಂಗೆ ಸತ್ತೋಗ್ಬಿಡೋದು ಬೇರೆ, ಏನೂ ಇಲ್ಲದೆ ಸತ್ತೋಗೋದು ಬೇರೆ. ಎಲ್ಲಾ ಬಂದು ಆಮೇಲೆ ನಾನಾ ಭಂಗಗಳಾಗುತ್ತೆ ನೋಡಿ, ಅದು ತಡೆಯಲಾರದಷ್ಟು ಸಂಕಟ ಆಗ್ಬಿಡುತ್ತೆ.
ಆತ್ಮಹತ್ಯೆಗೂ ಮೀರಿದಂತ ಒಂದು ಬದುಕಾಗ್ಬಿಡುತ್ತೆ. ನಾವು ಬದುಕಿದ್ದಿನ್ನೇನು ಪ್ರಯೋಜನ? ಇವತ್ತು ನೋಡಿ, ಅನಿಲ್ ಅಂಬಾನಿದು ಹೆಚ್ಚು ಕಡಿಮೆ 3,000 ಕೋಟಿದು ಆಸ್ತಿಗಳು. ಅವ್ರ ತಂದೆ ಬದುಕಿದ ರೀತಿ ಏನೋ, ಅವ್ರ ಅಣ್ಣ ಬದುಕ್ತಿರೋ ಸ್ಥಾಯಿ ಏನೋ, ಇವನಿಗೆ ಇದ್ದಂತ ಒಂದು ಗತ್ತೇನೋ ಹೇಳಿಕೊಳ್ಳಲ್ಲ ಆಗೋಲ್ಲ. ಹೆಚ್ಚು ಕಡಿಮೆ 3,000 ಕೋಟಿದು ಇಡಿ ಮತ್ತೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದೆ. ಇದು ಬೇಕಾ ಅಂತ ಹೇಳ್ತೀವಲ್ಲ, ಇದೇ ಗುರುದೋಷ. ನೀವು ಬಂದು ಕುತ್ಕೋಬೇಕು, ನೀವು ಕಷ್ಟಪಟ್ರಿ, ಚೆನ್ನಾಗಿ ಗೂಡು ಕಟ್ಟಿದಿರಿ ಎಲ್ಲ. ನೀವು ಗೂಡು ಸೇರ್ಕೊಳ್ಳೋ ಬದಲು ಯಾವನೋ ಬಂದು ಆ ಗೂಡಲ್ಲಿ ಕುತ್ಕೋತಾನೆ ನೋಡಿ. ಕಾಗೆ ಕಷ್ಟಪಟ್ಟು ಗೂಡು ಕಟ್ಟಿದ್ರೆ ಈ ಕೋಗಿಲೆ ಬಂದು ಮೊಟ್ಟೆ ಇಡುತ್ತಂತೆ. ಕೋಗಿಲೆ ಒಂದೇ ಅಲ್ಲ, ಈ ತರ 4-5 ಜಾತಿಯ ಪಕ್ಷಿಗಳು ಬೇರೆಯವ್ರ ಗೂಡಲ್ಲಿ ಹೋಗಿ ಮೊಟ್ಟೆ ಇಡ್ತಾವೆ. ನಮ್ಮ ಕಣ್ಣಕ್ಕೆ ಕಾಣಿಸೋದು ಕೋಗಿಲೆ ಒಂದೇ. ನಾನ್ ಬೆಳೆದ ಮೇಲೆ ರಿಸರ್ಚ್ ಮಾಡ್ತಾ ಕೋಗಿಲೆಗೆ ಮಾತ್ರ ಇಂಥ ದುರ್ಬುದ್ಧಿ, ಇಂಥ ಒಂದು ಸುಶ್ರಾವ್ಯವಾಗಿ ಆಡೋ ಪಕ್ಷಿಗೆ ತನ್ನ ಗೂಡು ಕಟ್ಕೊಂಡು ತನ್ನ ಗೂಡಲ್ಲಿ ಒಂದು ಮೊಟ್ಟೆ ಇಟ್ಕೊಳ್ಳೋದು ಬರೋಲ್ವಾ? ಇದೇನೋ ಇದು ಅನ್ನತಕ್ಕಂಥದ್ದು. ಸಂಕಟ ಆಗುತ್ತೆ ಅಂತ ಹುಡುಕ್ತಾ ಹೋದ್ರೆ ಬೇರೆ ಬೇರೆ ಪಕ್ಷಿಗಳಿದಾವೆ. ಆದ್ರೂ ಅದ್ರ ದುರ್ಬುದ್ಧಿ ನೋಡಿ, ಅದನ್ನ ನಾವು ಕಾಗೆನ ನಾವೆಲ್ಲರೂ ಒಂಥರ ಅಂತೇವೆ. ಆ ಮೂದೇವಿಯ ಪಕ್ಷಿ ಅಂತ ಹೇಳ್ತೇವೆ. ಆದ್ರೆ ಕಾಗೆ ನೋಡಿ, ಕೋಗಿಲೆ ಮನೆಯಲ್ಲ ಒಂದ್ ಮೊಟ್ಟೆ ಇಡೋದು, ಮಕ್ಕಳು ಮಾಡ್ಕೊಳ್ಳೋದು. ಹಂಗೆ ನೀವೊಂದು ಕಷ್ಟಪಟ್ಟು ಒಂದ್ ಮನೆ ಕಟ್ಟೋದು, ನಿಮ್ಮ ಅಪ್ಪ ನಂದು ಅನ್ನೋದು, ಇಲ್ಲ ನಿಮ್ಮ ತಮ್ಮ ಬಂದು, ನಿಮ್ಮ ಅಕ್ಕ ತಂಗಿರ್ ಬಂದ್ಬಿಟ್ಟು, ಈಗ ಆಗಿದೆ ನನ್ಗೊಬ್ರದ್ದು ಒಂದು ಜಾತಕ. ಅವ್ದಕ್ಕೆಲ್ರೂ ಒಗ್ಗಟ್ಟು. ತಂದೆಯಿಂದ ಒಂದ್ ಜಾಗ ಬಂದಿದೆ, ತಮ್ಮನ ಕೈ ಚೆನ್ನಾಗಿ ನಡೀತಿದೆ, ತುಂಬಾ ದೊಡ್ಡ ಮನೆ ರೀ. ಒಂದು 7-8 ರೂಮು, ಹಾಲು, ಪಾರ್ಕಿಂಗ್ ಸ್ಲಾಟ್, ಆಟೋ ಓಡಿಸ್ತದ ಗೆಳೆಯ, ತುಂಬಾ ಆತ್ಮೀಯ, ತುಂಬಾ ವಿಶ್ವಾಸದ ವ್ಯಕ್ತಿ. ನೋಡಿದ್ರೆ ಮನೆಯೊಂದು 4 ಬಾಗಿಲಾಗಿ ಕುಂತಿದೆ ಈಗ. ಯಾರು ಕೇಳೋರಿಲ್ಲ. 5 ಜನ ತಂಗಿರ್ಗ್ ಮದುವೆ ಮಾಡಿದ್ದಾನೆ, ಅಣ್ಣನ ಮದುವೆನೂ ಅವನೇ ಮಾಡಿದ್ದಾನೆ. ತಮಾಷೆ ನೋಡಿ, ಎಲ್ರದ್ದು ಆದ್ಮೇಲೆ 40 ಆದ್ಮೇಲೆ ಮದುವೆ ಆಗಿದ್ದಾನೆ. ನಂಬಲ್ಲ ನೀವು, ಎಳೆಯ ಪಾಪುಗಳು. ಶುಗರ್ ಪೀಕ್ಗೆ ಹೋಗಿ ಒಂದ್ 4-3 ಬೆರಳು ಕೇಳ್ಕತ್ತಮ್ ದುಕಾನ್ ಬಂದ್ ಮನೇಲಿ ಬಂದು ಕುತ್ಕೋ ಅಂತ ಅವ್ರವರು ಎಲ್ಲ ಬದುಕು ಕಟ್ತವ್ರು. ಈಗ ಎಲ್ಲಾರು ಆಸ್ತಿಗೆ ಬಂದ್ಬಿಟ್ಟು ನಮಗ್ ಕೊಡು ನೋಡಿ. ಅದನ್ನ ಜಾತಕದಲ್ಲಿ ಗುರು ರಾಹು ದೋಷ. ಮದುವೆ ಮಾಡಿದ್ಯಪ್ಪ ಬಿಡಪ್ಪ, ಆ ರೀತಿ ಹೆಣಗಿದ್ದಾನೆ. ಅವ್ರ ಮಕ್ಕಳನ್ನೆಲ್ಲ ಸಾಕಿ ಓದಿಸಿ ನಿಲ್ಸಿ ನೋಡಿ, ಗುರುದೋಷ. ಯಾರಿಗೆ ಹೇಳ್ಕೊಳ್ಳೋದು ಈಗ? ಯಾರ ಹತ್ರ ಸಂಕಟ ಹೇಳ್ಕೊಳ್ಳೋದು ಹೇಳಿ ಮಕ್ಕಳೇ? ದಿಸ್ ಇಸ್ ವಾಟ್ ಇಟ್ ಹ್ಯಾಪನ್ಸ್. ಗುರುದೋಷ ಅಂದ್ರೆ ಅದು. ಅಕಾಲಿಕ ಮರಣ. ಆ ಮಕ್ಕಳಲ್ಲಿ ಬುದ್ಧಿ ಬೆಳವಣಿಗೆ ಇಲ್ಲ, ಜ್ಞಾನ ಬೆಳವಣಿಗೆ ಇಲ್ಲ, ಚೈತನ್ಯ ಬೆಳವಣಿಗೆ ಇಲ್ಲ. ಇವುಗಳೆಲ್ಲ ಗುರುದೋಷಗಳು. ಅದಕ್ಕೆ ಜ್ಯೋತಿಷದಲ್ಲಿ ಆಗಾಗ ಹೇಳ್ತಾರೆ, ಇದೆಲ್ಲ ತಿಳ್ಕೊಳ್ಳಿ. ಯಾಕೆ ನನಗೆ ಹಿಂಗಾಯ್ತಲ್ಲ? ದೋಷ ಇದೆ. ಏನು ಪರಿಹಾರ? ಅಟ್ಲೀಸ್ಟ್ ನೋಡಿ, ಮಳೆ ನಿಶ್ಚಿತ, ಸೆಕೆ ನಿಶ್ಚಿತ ಮಕ್ಕಳೇ ಒಂದು ಕಾಟನ್ ಶರ್ಟ್, ಒಂದು ಕಾಟನ್ ಪಂಚೆ ಹಂಗೆ ಉಟ್ಕೊಳ್ಳೋಣ, ಒಂದು ಫ್ಯಾನ್ ಹಾಕೊಳ್ಳೋಣ, ಒಂದು ಬೀಸಣಿಗೆ ಆದ್ರೂ ಇಟ್ಕೊಳ್ಳೋಷ್ಟು ಮಟ್ಟಕ್ಕೆ ಮಾಡಬಹುದು. ಹೌದು, ಜೋರು ಮಳೆ, ಕೊಡೆ ಇಟ್ಕೊಳ್ಳೋಕೆ ಒಂದು ವ್ಯವಸ್ಥೆ, ರೈನ್ ಕೋಟ್ ಒಂದು ಹಾಕೋತೇವೆ, ಅದು ವ್ಯವಸ್ಥೆ. ಗಾಡಿ ಪಂಚರ್ ಆಗ್ಬಿಟ್ಟಿದೆ, ಪಕ್ಕಕ್ಕೆ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗೋ ಅಷ್ಟಾದ್ರೂ ವ್ಯವಸ್ಥೆ ಮಾಡಬಹುದು. ಪೂರ್ತಿ ಗಾಡಿ ಇಮ್ಮಿಡಿಯೇಟ್ ಎಬ್ಬರಿಸಿ ನಿಲ್ಲಿಸ್ತೇನೆ, ಅದು ಆಗೋದಿಲ್ಲ. ಸೊ ಅಂತ ಒಂದು ದೋಷಗಳು ಪದೇ ಪದೇ ಈ ತರದ್ದು ಆಗ್ತಿದೆ. ನೀವು ಆಲಯಗಳಲ್ಲಿ ಇಂಥ ಒಂದು ವಿಶೇಷ ಹುಣ್ಣಿಮೆ ದಿನಗಳಂದು ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ. ಮುಖ್ಯವಾಗಿ ವೆಂಕಟೇಶ್ವರ, ಹನುಮಂತ, ಲಕ್ಷ್ಮೀ ನರಸಿಂಹ, ಸಾಯಿರಾಮ್, ರಾಮರಾಲಯ, ರಾಘವೇಂದ್ರ ಸ್ವಾಮಿ ಆ ಒಂದು ಬೃಂದಾವನಗಳಲ್ಲಿ ಸತ್ಯನಾರಾಯಣ ವ್ರತ ಮಾಡ್ತಿರ್ತಾರೆ. ಆ ಗುರುವಿಗೆ ಸಂಬಂಧಪಟ್ಟಂತ ವ್ರತ ಒಂದು ಉದ್ಯಾಪನೆ ಮಾಡ್ಕೊಳ್ಳಿ. ಹೋಗಿ, ಸ್ವಾಮಿ, ಯಾವ ಜನ್ಮದ ಕರ್ಮವೋ ನಮಗಿಂಥದ್ದು, ನಮ್ಮ ಬದುಕೇ, ನಾವು ನಿಂತ ನೆಲವೇ ಕುಸಿದೋಗಿದೆ, ಕಷ್ಟಪಟ್ಟು ಕಟ್ಟಿದ ಗೂಡಿಗೆ ಯಾರೋ ಬಂದು ಕುತ್ಕೋತಾನೆ, ಯಾರೋ ಬಂದು ನಂದು ಅಂತಾನೆ, ಇದೆಲ್ಲ ನೋಡ್ತಿರ್ತೇವೆ, ನಡೀತಿರುತ್ತೆ.
ಹೋಗಿ ಸಂಕಲ್ಪ ತಗೊಳ್ಳಿ, ಕುಳ್ಕೊಳ್ಳಿ. ಪ್ರತಿ ಹುಣ್ಣಿಮೆ 21 ಹುಣ್ಣಿಮೆ ನೇಮಕ್ಕಿರ್ತೇವೆ. ಅಲ್ಲಿ ಹೋಗಿ ಆ ಕಥೆನ ಕೇಳಿ 50 ಇಲ್ಲ 100 ರೂಪಾಯಿ ಆ ಉದ್ಯಾಪನೆ ತಗೋತಾರೆ. ನಿಮ್ಮ ಮನೇಲಿ ಮಾಡಿಸ್ಬೇಡಿ. ಇಂಥ ದೋಷಗಳಿದಾವೆ ಅನ್ನೋರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಬೇಡಿ. ಮೂರ್ಖ ಮಗ, ಮೂರ್ಖ ಮಕ್ಕಳು, ಮಂದ ಮಕ್ಕಳು, ವ್ಯವಸ್ಥೆ ಇಲ್ಲದ ಮಕ್ಕಳು, ದುರುಪಯೋಗದ ಮಕ್ಕಳು, ಸದಾ ಡಾಕ್ಟರ್ಗಳಿಗೆ ಸುರಿಯೋದು, ಆಸ್ಪತ್ರೆನೆ ಸದಾ ಕೋರ್ಟು, ಲಾಯರು, ಸದಾ ಪದೇ ಪದೇ ಮೇಲಿಂದ ಮೇಲೆ ಮೋಸ. ಈ ದೋಷಗಳಿದ್ದಾವೆ. ದಯಮಾಡಿ ಇವತ್ತಂತ ಒಂದು ಸತ್ಯನಾರಾಯಣ ಸ್ವಾಮಿಯ ಸಂಧ್ಯಾ ಕಾಲದಲ್ಲಿ ಮಾಡ್ತಿರ್ತಾರೆ. ವಿಚಾರಿಸ್ಕೊಳ್ಳಿ, ಸುತ್ತಮುತ್ತ ಎಲ್ಲಾದ್ರೂ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಸಂಕಲ್ಪವಿರುತ್ತದೆ ಅಂತ ಹೋಗಿ ಒಂದಷ್ಟು ಹಣ್ಣು, ಕಾಯು, ಫಲತಾಂಬೂಲ ತಗೊಂಡು ಅಲ್ಲಿ ಹೋಗಿ ಒಂದಷ್ಟು ಬೊಗಸೆ ಕಡಲೆಕಾಳು ಆಯ್ತು ಅಂದ್ರೆ ಒಂದಷ್ಟು ಬೊಗಸೆ ಬೆಲ್ಲ, ಒಂದು ಬೊಗಸೆ ಅವಲಕ್ಕಿ, ಒಂದು ಬೊಗಸೆ ಹಣ್ಣು, ಬಾಳೆಹಣ್ಣೆ ತಗೊಂಡೋಗಿ, ವಿಳೆದೆಲೆ, ಅಡಿಕೆ ತಗೊಂಡೋಗಿ, ಒಂದಷ್ಟು ತುಳಸಿ ತಗೊಂಡೋಗಿ, ಕಾಪಾಡು ಶ್ರೀ ಸತ್ಯನಾರಾಯಣ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ ವೈದಿಕರು ಮಕ್ಕಳೇ. ಆ ಗುರುವೇ ನಿಂತು ನಿಮ್ಮನ್ನ ಕೈ ಹಿಡಿದು ಒಂದು ಊರ್ಗೋಲಾಗಾದ್ರೂ ಬಂದು ಕಾಪಾಡ್ಲಿ. ಎಲ್ಲೋ ಒಂದು ಎಳೆದಾಟಗಳು, ಅದು ಯಾರಾದ್ರೂ ಅಷ್ಟೇ ಮಕ್ಕಳೇ. ನೀವು ಹೇಳ್ತಿರ್ತೀರಿ ದೊಡ್ಡವ್ರು ದೊಡ್ಡೇಟಪ್ಪ, ಅನಿಲ್ ಅಂಬಾನಿ. ನೋಡಿ, ಇಲ್ಲೂ ಕೂಡ ರಾಜಕೀಯದ ಒಂದು ದೊಡ್ಡದಾದಂತ ಗೊಂದಲ, ಒಂದು ವಾತಾವರಣ. ಗುರುದೋಷ ಇದ್ರೆ ಹೀಗೆ ಉಚ್ಚത്തിൽ ಉಚ್ಚ ಗ್ರಾಮಿರಂದಲ್ ಪಿಚ್ಚೆ ಎಡುಪಾರ್ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಅದರಲ್ಲೂ ಗುರು ಉಚ್ಚ ಸ್ಥಾನಕ್ಕೆ ಬಂದ್ರೆ ಹುಚ್ಚಿಡಿಸೋದು ಗ್ಯಾರಂಟಿ. ಅಷ್ಟು ಒಳ್ಳೆಯವ್ರು ಆಗ್ಬಿಟ್ಟು ನಿಮ್ಮನ್ನೆಲ್ಲರೂ ತಗೊಂಡು ಬೆಳೆದು ತಿಂದು ಎಲ್ಲ ಕಟ್ಕೊಂಡು ನಿಮ್ಮನ್ನ ನಡು ನೀರಲ್ಲಿ ಬಿಟ್ಬಿಟ್ರು. ಉಚ್ಚ ಸ್ಥಾನದ ಗುರು ಎಲ್ರಿಗೂ ಬೇಕು. ನಿಮ್ಮ ಇದು ಅಧಿಕಾರ ಬೇಕು, ಸ್ಥಾನ ಬೇಕು, ದುಡ್ಡು ಬೇಕು, ಹೆಲ್ಪ್ ಬೇಕು. ಕೋಟೆ ಎಲ್ಲ ಕಟ್ಟಿ ಎಲ್ಲ ಇಟ್ಕೊಂಡು ನಿಮಗೆ ಸ್ಥಾನ ಬರುವಾಗ ನೀವು ಅದು ನಿಮ್ಮ ಮನೆ ಇರ್ಬೋದು, ನಿಮ್ಮ ಕೆಲಸ ಇರ್ಬೋದು. ಸರ್, ನಾನ್ ಟ್ರೈನಿಂಗ್ ಮಾಡಿದವನು ಸರ್, ಅವನೇ ಕಿತ್ಕೋಬಿಟ್ಟ ಸರ್. ಗುರುದೋಷ. ಇದನ್ನ ಮಾಡ್ಕೊಳ್ಳಿ. ಹೋಗಿ ಒಂದು 21, ಒಂದು ಅಟ್ಲೀಸ್ಟ್ 12 ಹುಣ್ಣಿಮೆ ಆದ್ರು ಮಕ್ಕಳೇ ಶರಣಾಗತಿಯಾಗಿ ನೆನ್ಪಿಟ್ಕೊಳ್ಳಿ. ಮನುಷ್ಯನಿಗೆ ಬೆಲೆ ಕಟ್ಟಬೇಡಿ, ಭಗವಂತನಿಗೆ ಬೆಲೆನೇ ಇಲ್ಲ. ನೆನ್ಪಿಟ್ಕೊಳ್ಳಿ. ಅವನು ಒಂದಿಷ್ಟು ತುಳಸಿ ಇಟ್ಕೊಂಡೋಗಿ 2 ರೂಪಾಯಲ್ಲಿ ಕೆಲಸ ಆಗುತ್ತೆ. ನೀವು 2 ಕೋಟಿ ಅಲ್ಲ, 20 ಕೋಟಿ ಅಲ್ಲ, ನೀವು ಎತ್ತರಕ್ಕೂ ಸುರಿದ್ರು ಮನುಷ್ಯ ಯಾವಾಗ ಹಿಂಗ್ ಚೂರಿ ಆಗ್ತಾನೋ ಗೊತ್ತಿಲ್ಲ. ಯಾವಾಗ ನನ್ನನ್ನು ಸೇರಿಸಿ ಚೂರಿಯೇ. ನೆನ್ಪಿಟ್ಕೊಳ್ಳಿ. ಇಷ್ಟೆಲ್ಲ ದಾರಿ ತೋರಿಸೋನೆ ಕೂಡ ನಿಮಗ್ ಬೆನ್ನಕ್ಕೆ ಚೂರಿ ಆಗ್ಬೋದು. ಭಗವಂತನೇ ಸತ್ಯ, ಭಗವಂತನೇ ಸತ್ಯ, ಭಗವಂತನೇ ನಿತ್ಯ, ಭಗವಂತನೇ. ಅವನನ್ನ ನಂಬಿ ಹೋಗಿ ಒಂದು 50 ರೂಪಾಯಿ, ಮ್ಯಾಕ್ಸಿಮಮ್ 100-150 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಇಡೀ ಕುಟುಂಬದ ಹೆಸರಲ್ಲಿ ಹೋಗ್ಬಿಟ್ಟು ಶರಣಾಗತಿ ಹೊಂದಿ ಆ ಸತ್ಯನಾರಾಯಣನಿಗೆ, ಆ ಗುರುದೋಷಕ್ಕೆ ಮಾಡ್ಕೋತೀರಿ. ನಿಮ್ಮ ಬಾಳಲ್ಲೂ ಆ ಗುರುವಿನ ಆಶೀರ್ವಾದ ಸಿಗಲಿ, ನೆರಳು ಸಿಗಲಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ಈ ಒಂದು ಯಾವತ್ತೂ ಹೇಳಿದ ಮಾತನ್ನು ಕೇಳದೇ ಇರುವವನೇ ಮಗ. ನೆನ್ಪಿಟ್ಕೊಳ್ಳಿ. ಯಾವತ್ತು ನಾವು ಹೇಳಿದ ಮಾತನ್ನು ಕೇಳದೇ ಇರುವವನೇ ನಮ್ಮ ಮಗ. ಹಾಗೆ ಹೇಳಿದ ಮಾತನ್ನು ಕೇಳಿದಂತೆ ನಟಿಸಿ ಮಾಡದೇ ಇರುವವಳೆ ಮಗಳು. ಅಯ್ಯೋ, ನಮ್ಮನೇಲೇ ಇದಪ್ಪ. ಎಲ್ರೂ 6 ಗಂಟೆ ಭಾನುವಾರ ಬಂದ್ರೆ 11 ಗಂಟೆ ಜಾಗಟೆ. ಮೊನ್ನೆ ಒಂದು ರೀಲ್ ನೋಡಿದೆ, ಮಕ್ಕಳು ಮಲಗಿದ್ರೆ ತುತ್ತೂರಿ ವಾಲ್ಗ ತಗೊಬಂದು ಜಾಗಟೆ ಡನ್ 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 ಅಂತ. ಪುಣ್ಯಾತ್ಗಿತ್ತಿ
ತಂದೆ ತಾಯಿಗಳು ಅದನ್ನ ರೀಲ್ ಮಾಡಿ ಬೇರೆ ಹಾಕಿದ್ದಾರೆ. ಗೊತ್ತಾಗ್ಲಿ ನಮ್ಮ ಮನೆಯಲ್ಲಿರೋ ಮಕ್ಕಳದು ಈ ಜೆನ್ಜಿ ಅಂತೆ ಅವರು, ಜೆನ್ಜಿ. ಯು ಡೋಂಟ್ ನೋ ಬಾಬ್ಸ್, ವಾಟ್ ಯು ನೋ ಬಾಬ್ಸ್ ಅನ್ನೋಂಥರ. ಇದೇನೋ ಒಂದಿಷ್ಟು, ಇದೇನೋ ಒಂದಷ್ಟು, ಇದೇನೋ ಒಂದಕ್ಕಿಷ್ಟು, ಆಡ್ದೋ ಜೀನ್ಸು ಏನೇನೋ ಮಾಡ್ಕೊಂಡು ಇರ್ಲಿ ಮಕ್ಳೇ. ನೀವು ಜೆನ್ಸಿನೇ. ಆದ್ರೆ 11 ಗಂಟೆಗೆ ಎದ್ದೊಳೋದು ಭಾನುವಾರ ಬಂದ್ರೆ. ಭಾನುವಾರ ಅಂದ್ರೆ ವಾರದ ಮೊದಲನೇ ದಿನ. ಇದನ್ನ ಇಂಗ್ಲಿಷ್ ಅವ್ರು ಬಂದು ಬದಲಾಯಿಸ್ಬಿಟ್ರು. ಅವರು ಗೊತ್ತು, ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯ ಗೊತ್ತಿತ್ತು. ಭಾನುವಾರ ಒಂದು ದಿನ ರಜಾ ಡಿಕ್ಲೇರ್ ಮಾಡಿಸ್ಬಿಟ್ರು. ಮೊದಲು ನಾವು ಭಾನುವಾರವೇ ಆರಂಭ ಮಾಡ್ತಿದ್ದದ್ದು ಎಲ್ಲಾ ಕೆಲಸ. ಆದಿವಾರ ಯಾರಿಗಾದ್ರೂ ಗೊತ್ತಿದೆಯಾ? ಆದಿತ್ಯವಾರ, ಆದಿವಾರ ಮೊದಲನೇ ದಿನ, ಮೊದಲನೇ ವಾರ, ವಾರದ ಮೊದಲನೇ ದಿನ. ಗಮನಿಸಿ ನೋಡಿ, ನೀವು ಬೇಕಾದ್ರೆ ರಾಹುಕಾಲ ಎಷ್ಟೊತ್ತಿಗೆ ಬರುತ್ತೆ ನೋಡಿ. 4:15 6 ಗಂಟೆ ಆಗ ನಾವು ಮನೆಗೆ ಬರೋದು. ರಾಹುಕಾಲ ಮುಗಿದ ಮೇಲೆ ಮನೆಗೆ ಬರೋದು. ಬೆಳಿಗ್ಗೆನೆ ಎದ್ದೋಗ್ತೇವೆ ಅಮೃತ ಗಾಳಿಗೆ. ಏನ್ ಮಾಡ್ಬಿಟ್ರು, ಭಾನುವಾರ ಇವ್ರನ್ನ ಹೊಡಿಬೇಕು ನೋಡಿ, ಸೋಮವಾರ ಎದ್ದೋಗ್ತೇವೆ. ಸೋಮವಾರ ರಾಹುಕಾಲ ಎಷ್ಟೊತ್ತಿಗೆ ಸ್ವಾಮಿಗಳೇ? ಏನಕ್ಕೆ ನಮಗೆ ಸೋಮವಾರವೇ BP-ಗಳು, ಶುಗರ್ಗಳು, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದು ಸೋಮವಾರವೇ? ಕೇಳಿ ನೋಡಿ. ಆಕ್ಸಿಡೆಂಟ್ಗಳು ಸೋಮವಾರನೇ ಜಾಸ್ತಿ. ಸೋಮವಾರನೇ ಮೆಡಿಕಲ್ ಎಮರ್ಜೆನ್ಸಿಗಳು ಜಾಸ್ತಿ ಆಗೋದು. ಚೆಕ್ ಮಾಡಿ ನೋಡಿ ಬೇಕಾದ್ರೆ. ಏನೋ ನಬಸ ಹೋಗ್ಬಿಡ್ಬೇಕು, ಬೇಗ ಹೋಗ್ಬೇಕು ಆಫೀಸಲ್ಲೇನೋ ಅಂತ. ಬೆಳಗ್ಗೆ 7:30 ರಾಹುಕಾಲ. ಅಷ್ಟೊತ್ತಿಗೆ ಬಿಡೋದು ನಾವು. ಎದ್ದು ಸ್ನಾನ ತಡಾಪಡ ಅಂತ. ಇಲ್ಲ ಎದ್ದೋಳದ ಅಷ್ಟೊತ್ತಿಗೆ ಇನ್ನೇನಾಗುತ್ತೆ? ಇವೆಲ್ಲ ವೈದಿಕ ಸಣ್ಣ ಸಣ್ಣ ಸೂಕ್ಷ್ಮಗಳಿದ್ದಾವೆ ಮಕ್ಕಳೇ. ಅದನ್ನ ನೆನ್ಪಿಟ್ಕೊಳ್ಳಿ. ಏನಕ್ಕೆ ಸೋಮವಾರ ನಮಗೆ ತುಂಬಾ ಜನಕ್ಕೆ, ನೀವು ನನ್ನ ಹತ್ರ ಡೇಟಾ ಇದೆ, ಹಾರ್ಟ್ ಅಟ್ಯಾಕ್ಸ್, ಪ್ರೆಷರ್, BP ರೈಸ್ ಆಗೋದು, ಇದೆಲ್ಲ ಕಾರಣ ಏನ್ ಗೊತ್ತಾ? ನಾವು ಸೋಮವಾರ ಎದ್ದು ಓಡೋಕೆ ರಭಸಕ್ಕೆ. ಈ ವಾರ ಟಾರ್ಗೆಟ್ ಇದಪ್ಪ, ಆಗಪ್ಪ ಇವತ್ತು ಏನ್ ಬಯಸ್ಕೊ. ಮಕ್ಕಳಿಗೂ ಕೂಡ ಇವತ್ತು ಬಂದ್ಬಿಟ್ಟಿದೆ ಅಂದ್ರೆ ಸೋಮವಾರದ ಟೆನ್ಷನ್. ಕಾರಣ ಬೆಳಗ್ಗೆ ಇರೋ ರಾಹುಕಾಲ ಪ್ರಭಾವ. ಗಮನಿಸಿದಿರಾ? ಏನ್ ಮಾಡೋಣ ಮಕ್ಕಳೇ? ನಮ್ಮ ವೈದಿಕವನ್ನ ಇವತ್ತು ನೀವು ನಂಬಲ್ಲ ನೋಡಿ, ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದ್ರು. ಶನಿವಾರ ರಜಾ ಇಟ್ಟಿದ್ರು ಆನಂದವಾಗಿ. ಅದು ಶನಿವಾರ ಅರ್ಧ ದಿನ ರಜಾ. ಈಗೇನ್ ಮಾಡ್ಬಿಟ್ಟಿದ್ದಾರೆ, ಸೆಕೆಂಡ್ ಸಾಟರ್ಡೆ ರಜಾ ಅಂತೆ, ಸಂಡೇ ರಜಾ. ಏನೋ ಬಿಡಿ ಮಕ್ಕಳೇ, ಸುಮ್ಮನೆ ನೋವಾಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಲಿ ಅಂತ ಹೇಳ್ಬಿಟ್ಟು ಹುಡುಕಿ ಈ ತರದ್ದು ವಿಶೇಷವಾಗಿರ್ತಕ್ಕಂಥ ವೈದಿಕ ವಿಚಾರಗಳನ್ನ ತಿಳಿಸ್ಕೊಂಡು ಬರ್ತಿದ್ದೇನೆ. ಎದ್ದೋಳಿ ಬೇಗ. ಹೇಳಿದ್ನಲ್ಲ, ಹೇಳಿದ್ದನ್ನು ಮಾಡದೇ ಇರುವವನು ಮಗ, ಅದೇ ಗುರುದೋಷ. ಹೇಳಿದ್ದನ್ನು ಕೇಳಿದಂತೆ ನಟಿಸಿ ಮಾಡದೇ ಇರುವವಳೆ ಮಗಳು. ನಮ್ಮನೆಲ್ಲೂ ಅಷ್ಟೇ. 11 ಗಂಟೆ ಆದ್ರೂ ಜಾಗಟೆ ಹೊಡೆದ್ರು ಎದ್ದೊಳಲ್ಲ. ಬಾಗಿಲು ಹಾಕೊಂಡು ಅವ್ರಿಗೆ ಸಪ್ರೇಟ್ ರೂಮ್ಗಳು ಬೇಕು ಸ್ವಾಮಿ, ಸಪ್ರೇಟ್ ರೂಮ್ ಬೇಕು. ನಮ್ಗದು ಗೊತ್ತೇ ಇಲ್ಲ. ಹಾಲಲ್ಲಿ ಮಲ್ಕೋತಿದ್ವಿ ಎಲ್ರು ಏಕತಾನ. ಅಮ್ಮ ಅಪ್ಪನಿಗೆ ರೂಮ್ ಇಲ್ಲ ಅಲ್ಲಿ. ನಮ್ ಜೊತೆನಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಇತ್ತ ಕಡೆ ಅಪ್ಪ, ಅತ್ತ ಕಡೆ ಅಮ್ಮ. ಆದ್ರೂ ಕೂಡ ಮನೆ ತುಂಬಾ ಮಕ್ಕಳು ನಾವು. ಮನೆ ತುಂಬಾ ಮಕ್ಕಳು ನಾವು. ಒಳಡಪ್ಪ ಇದು ಹೆಂಗಪ್ಪ ಗೊತ್ತೇ ಇಲ್ಲ. ಇವತ್ತಿಗೂ ನಮಗ್ ಗೊತ್ತೇ ಇಲ್ಲ. ಆ ರೀತಿ ಬದುಕು ಕಟ್ಟಿದವ್ರು ನಮ್ಮ ಹಿರಿಯರು. ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಕೇಳಿದ ರೂಮು, ಕೇಳಿದ ಗಾಡಿ, ರೂಮ್ಗೆ AC, ಅವ್ರ ರೂಮ್ಗೆ ಒಂದು TV, ಅವ್ರ ರೂಮ್ಗೆ ಒಂದು ಕಂಪ್ಯೂಟರ್ ಎಲ್ಲ ಕೊಟ್ಟು ಬೆಳಿಗ್ಗೆ 11 ಗಂಟೆಗೆ. ಅದೇ ಹೇಳಿದ್ನಲ್ಲ, ಗುರುದೋಷ ಇದ್ರೆ ಇವುಗಳೇ ಅನುಭವಿಸ್ಬೇಕಷ್ಟೇ ಅಂತ ಹೇಳ್ತಾ, ಅಶ್ವಿನಿ ನಕ್ಷತ್ರ ಗೊತ್ತಿಲ್ಲ, ಅದು ಎಷ್ಟು ಜನಕ್ಕೆ ನೋವಾಗಿರುತ್ತೋ. ಗುರುಗಳೇ ಹಿಂಗೆ ಹೇಳ್ಬಿಟ್ಟಲ್ಲ. ನಿಮ್ಮ ಮನಸ್ಸಾಕ್ಷಿಯನ್ನ ಮುಟ್ಕೊಂಡು ಯೋಚನೆ ಮಾಡಿ ನೋಡಿ. ನನಗೂ ಸಖತ್ ನಿದ್ದೆ ಮಾಡ್ತೇನೆ ಮಕ್ಕಳೇ, ನಿಜ ಹೇಳ್ತಾನೆ. ಸಿಕ್ಕರೆ ಸಾಕು. ಶನಿ ಪ್ರಭಾವ ನನಗೆ, ಪಂಚಮದಲ್ಲಿ ಶನಿ. ಒಳ್ಳೆ ನಿದ್ದೆ ಹೊಡಿತಾನೆ. ಆದ್ರೆ ಈ ತರ ಜವಾಬ್ದಾರಿಗಳಿರೋವಾಗ ನಿದ್ದೆ ಮಾಡಿದ ಇತಿಹಾಸವೇ ಇಲ್ಲವೇ ಇಲ್ಲ. ಈಗೀಗ ನಿಮ್ಮ ಅನುಗ್ರಹದಿಂದ ಒಳ್ಳೆ ನಿದ್ದೆ ಮಾಡ್ತಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಕಣ್ತುಂಬ ನಿದ್ದೆ ಕೊಟ್ಟಿದ್ದಾನೆ ಭಗವಂತ. ಆದ್ರೆ ಈ ತರ ಎಲ್ಲ ಬೇಜವಾಬ್ದಾರಿಯಿಂದ ನಡ್ಕೊಂಡು ಅಮ್ಮ ಅಪ್ಪನಿಗೆ, ಕುಟುಂಬಕ್ಕೆ ಜವಾಬ್ದಾರಿಗಳಿಲ್ಲದೆ ಮೈ ಲೈಫ್ ಮಾತಾಡಿದ್ರೆ ಟ್ರಂಕ್ ಪಟ್ಟಿ. ಈಗ ಬೇರೆ PGಗಳು.
ನೀನೇನು ಕೊಡೋದಲ್ಲ, 7,000 ಕೊಟ್ರೆ ಸಾಕು, PG ಹೋಗೋ, ಮಾತಾಡಿದ್ರೆ PG ಹೋಗಿ, ಇಲ್ಲ ಓಯೋ ರೂಮ್, ಹಿಂಗ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಮಕ್ಕಳೇ. ಅದೇ ಗುರುದೋಷ. ರೊಟ್ಟಿ ತಿರುವಾಕದಾಗೆ ಮಕ್ಕಳೇ ಅದು. ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದಾನೆ. ಕೇತು ಶುಕ್ರನ್ ಸಾರ, ಶುಕ್ರ ಕುಜನ್ ಸಾರ, ಕುಜ ಶನಿ ಸಾರ, ಶನಿ ಗುರು ಸಾರ, ಗುರು ಸಾರ. ಅಲ್ಲಿಗೆ ಯಾರ್ಯಾರು ಎಷ್ಟು ಜನ ಬಂದ್ರು ಅಂತ ಹೇಳ್ತಾರೆ ನೋಡಿ. ಚಂದ್ರ, ಕೇತು, ಶುಕ್ರ, ಕುಜ, ಶನಿ, ಗುರು, ಷಷ್ಟಗ್ರಹ ಕೂಟ ಒಂದಿದೆ. ಹುಷಾರಾಗಿರಿ ಮಕ್ಕಳೇ. ಏನಾದ್ರೂ ತಲ್ಲಣಗಳೇ, ರಾಜಕೀಯವಾಗಿ ಧರ್ಮಬದ್ಧ, ಜಾತಿ ರಾಜಕಾರಣ, ಭಾಷಾ ರಾಜಕಾರಣಗಳು, ಬೇರೆ ಬೇರೆ ತರದ್ದು ಪ್ರಕೋಪಗಳು ಸಿಕ್ಕಾಬಟ್ಟೆ ಆಗ್ತಕ್ಕಂಥದ್ದುಂಟು. ತುಂಬಾ ಕೇರ್ಫುಲ್ ಅಂತ ಹೇಳ್ತಾ, ಮುಖ್ಯವಾಗಿ ಮೇಷರಾಶಿ ಸ್ವಲ್ಪ ತಲೆ ಕೆಡಿಸುತ್ತೆ. ವೈದ್ಯಕೀಯ ರಂಗದಲ್ಲಿದ್ದೀರಿ, ವೈದಿಕ ರಂಗದಲ್ಲಿದ್ದೀರಿ, ಬ್ಯೂಟಿಫುಲ್ ಗ್ರೋತ್. ಧರ್ಮಬದ್ಧದ್ದು, ವೈದ್ಯರು ಹಾಗೂ ವೈದಿಕ ಪೂಜೆ ಪುನಸ್ಕಾರ, ಹೋಮ ಹವನ, ಧರ್ಮದ ಕಾರ್ಯಗಳಲ್ಲಿರೋರಿಗೆ ತುಂಬಾ ಅನುಕೂಲ ನೋಡತಕ್ಕಂಥ ಒಂದು ದಿನ. ವೃಷಭ ರಾಶಿ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸಿಗೆಲ್ಲೋ ಅಸಂತೃಪ್ತಿ. ಚಂದ್ರ ಮಲಗಿದಾನೆ ಅನ್ಸುತ್ತೆ. ಬೆಳಿಗ್ಗೆ ಎದ್ದಿದ್ದೆ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ ನಾರಾಯಣೇ ನಮಸ್ತುತೆ, ಓಂ ದುಂ ದುರ್ಗೆ ನಮ, 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 ಓಂ ದುಂ ದುರ್ಗೆ ನಮ. ಈ ರೀತಿ ಒಂದು 11 ಆದ್ರೂ ಜಪ ಮಾಡಿಕೊಂಡು ಒಂದು ಪುಟ್ಟ ಸ್ನಾನ ಮಾಡಿ ಹೋಗಿ, ಹಣೆಗೊಂದು ತಿಲಕ ಇಟ್ಟು, ದೊಡ್ಡ ಗಾಬರಿಯುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಹೋಗ್ಬೇಡಿ. ರಿಸ್ಕ್ ಇರೋ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಿದೆಯೋ ಅದನ್ನ ಉಳಿಸ್ಕೊಳ್ಳೋದು, ಏನಿದೆಯೋ ಅದನ್ನ ಮಾಡ್ಲಿಕ್ಕೆ ಹೋಗಿ. ಮಿಥುನ ರಾಶಿ. ನಿಮಗೂ ಕೇತುಗೂ ಅಷ್ಟಕ್ಕಷ್ಟೇ. ಸೊ 100% ವೃತ್ತಿಯಲ್ಲಿ ಒಂಚೂರು ಸಣ್ಣ ಟೆನ್ಷನ್ ಇಟ್ಟರು ಕೂಡ ಬರೋ ಲಾಭಕ್ಕೆ ಮೋಸ ಇಲ್ಲ. ಒಂಥರ ಧೈರ್ಯ, ಸ್ಥೈರ್ಯ, ಓಡಬಲ್ಲೆ, ಮಾಡಬಲ್ಲೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಕನ್ಸಲ್ಟೆಂಟು, ಗೌರ್ಮೆಂಟ್ ಕನ್ಸಲ್ಟೆಂಟು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಇವುಗಳಲ್ಲಿ ವಿಶೇಷ ಪ್ರಗತಿ. ಕರ್ಕಾಟಕ ರಾಶಿ. ಈಗಂತೂ ಬ್ಯೂಟಿಫುಲ್ ಡೇ ಇವತ್ತು, ಚೆನ್ನಾಗಿದೆ. ಚಂದ್ರ ಕೇತುವೆ, ಬಟ್ ಕೇತು ಬಂದು ಶುಕ್ರನ್ ಸಾರ. ಶುಕ್ರ ನಿಮಗೆ ಸುಖಭಾವ, ಸುಖಭಾವದಲ್ಲಿ ಕುಜನ ಭಾವ. 100% ಆರ್ಕಿಟೆಕ್ಚರ್, ಇಂಟೀರಿಯರ್ ಡೆಕೋರೇಷನ್, ಆಟೋಮೊಬೈಲ್ಸ್, ವೆಹಿಕಲ್ಸ್, ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲ ನೋಡತಕ್ಕಂಥ ದಿನ. ಸಿಂಹರಾಶಿ. ಚಂದ್ರ ಕೇತು ಸಾರ, ಕೇತು ನಿಮ್ಮ ಮನೇಲೆ. ಸೊ ಒಂಥರ ಕಟ್ಟಿ ಹಾಕಿದಂತ ಒಂದು ಪ್ರಭಾವ ಆಗ್ತಕ್ಕಂಥದ್ದಾಗುತ್ತೆ. ತುಂಬಾ ಒಳ್ಳೆಯವ್ರಿಗೆಲ್ಲಪ್ಪ ಕಾಲ ಐತೆ ಇವತ್ತು. ಒಳ್ಳೆಯವ್ರಿಗೆ ಕರೆದು ಅದೆಲ್ಲ ಇಲ್ಲ, ಎಲ್ಲಾ ರಾಜಕೀಯವೇ ಆಗ್ಬಿಟ್ಟಿರೋದು. ನಾವು ರಾಜಕೀಯ ಮನೇಲೆ ಮಾಡ್ಬಿಟ್ಟಿದ್ದೇವಪ್ಪ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಮ್ಮ ಅಪ್ಪ, ಒಡ ಹುಟ್ಟಿದವರು, ನಾವೆಲ್ಲಿ ಉಳಿಸ್ಕೊಂಡಿದ್ದೇವೆ ನಂಬಿಕೆ, ಅವರ ಹತ್ರ ಒಂದು ಪ್ರೀತಿ ವಿಶ್ವಾಸ, ಲಾಭ ಇದ್ರೆ ಮಾತ್ರ, ಅಂಥದ್ದೊಂದು ಬಂದ್ಬಿಟ್ಟಿದೆ. ಇನ್ನೇನಾಗುತ್ತೆ? ಸೊ ಸಿಂಹರಾಶಿ, ನಿಮ್ಮ ಒಳ್ಳೆತನಕ್ಕೆ ಇವತ್ತೊಂದು ಗಾಯ ಉಂಟು, ಎಚ್ಚರಿಕೆ. ಅಟ್ಲೀಸ್ಟ್ ಮೌನವಾಗಿದ್ದು ಬಿಡಿ. ಯಾರೋ ಏನೋ ಹೇಳ್ತಿದ್ದಾನೆ, ತುಂಬಾ ಎಸ್ ಅನ್ಲಿಕ್ಕೆ ಹೋಗ್ಬೇಡಿ. ಬೇಡವೇ ಬೇಡ. ನೋ ಅನ್ನಕ್ಕಂತೂ ನಿಮಗ್ ಬರೋಲ್ಲ, ಪರವಾಗಿಲ್ಲ. ಎಸ್ ಅನ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಸಮಯ ಕೊಡಿ, ಹೇಳ್ತೇನೆ ಅನ್ನಿ. ನಿಮ್ಮನ್ನು ನೀವು ಕಾಪಾಡ್ಕೊತೀರಿ. ಎಸ್ ಅಂದ್ಬಿಟ್ರೆ ಸಿಕ್ಕಾಕೋತೀರಿ. ಇಲ್ಲಿ ಹಿಡ್ಕೊಳ್ಳೋ ಒಂದು ಏಡಿ ತರ ಆಗ್ಬಿಡ್ತೀರಿ, ಸಿಕ್ಕಾಕೋಬಿಡ್ತೀರಿ. ಹುಷಾರ್. ಕನ್ಯಾ ರಾಶಿ. ಚಂದ್ರ ಕೇತು ಸಾರ, ಕೇತು 12ನೇ ಮನೆ. ಈ ಒಂದು ಧಾರ್ಮಿಕ ಕಾರ್ಯಗಳು, ದೇವ ಕಾರ್ಯಗಳು, ಹೋಮ ಹವನ, ಯಜ್ಞ, ಯಾಗ, ಪೂಜೆ, ಇಂತಹ ಒಂದು ವೃತ್ತಿ ಉದ್ಯೋಗಗಳು, ನಿಂತು ದಾರಿ ತೋರಿಸ್ತಕ್ಕಂಥ ಪೌರೋಹಿತ್ಯ ವಿದ್ಯೆ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ. ಅದು ಬಿಟ್ಟು ಪ್ರಾಕ್ಟಿಕಲ್ ಆಗಿ ವಿಪರೀತ ಲಾಭ ಲೆಕ್ಕಾಚಾರದಲ್ಲೊಂದು ಪೆಟ್ಟುಂಟು. ದುರ್ಗಾ ಆಚರಣೆ, ದುರ್ಗಾದೇವಿ, ದುರ್ಗಾ ಸಪ್ತಶ್ರುತಿ ಸಮಾಧಾನ. ತುಲಾ ರಾಶಿ. ಚಂದ್ರ
ಕೇತು ಸಾರ. ಸೊ ಸಪ್ತಮದಲ್ಲಿ ಒಂದು ಹುಳಿ. ಸೊ ಅವರಿಂದ ನೋವು ಬಳಸ್ಕೋತಾರೆ. ಅವನೇನೋ ಒಂದು ಲಾಭಾಚಾರ ಇಲ್ಲ ನಿಮ್ಮನ್ನ ನಿರುತ್ಸಾಹ ಪಡಿಸ್ತಾನೆ. ಅಯ್ಯ ಅನುಕೋಲೋ ನೋಡಿ, ಕೆಟ್ಟದ್ ಮಾಡ್ಲಿಕ್ಕೆ ಯೋಚನೆ ಮಾಡೋಣ, ಕೆಟ್ಟದ್ ಮಾಡ್ಲಿಕ್ಕೆ ಭಯ ಪಡೋಣ. ಕೆಟ್ಟದ್ದು ಇನ್ನೊಬ್ಬರು ಆಸ್ತಿ ಅಂತಸ್ತು ಅಂದ ಚಂದ ಕಬಳಿಸೋದು, ನಮ್ ಕಡೆ ಎಳ್ಕೊಂಬಿಡೋದು, ನನಗೆ ಎದ್ದು ಬಿಡು ಅನ್ನೋದು. ಹೋಟ್ಲಿಗೆ ಹೋದ್ವಿ, ತಿಂದ್ವಾ, ಆಯ್ತು, ಬಿಲ್ ಕೊಟ್ವಿ, ನಮ್ ಯೋಗ್ಯತೆಗೆ ಎಷ್ಟು ಸಿಕ್ತು ಎಲ್ಲ ಹೋಟ್ಲೆ ನಮ್ದಾಗಿರ್ಬಿಡ್ಬೇಕು. ಆ ಅಡಿಗೆ ಮಾಡ್ದವ್ ನನ್ಗೆ ಆಗ್ಬಿಡ್ಬೇಕು. ಅವ್ನ್ ದಿನ ನನ್ನ ಮನೇಲೆ ಬಂದು ಪಾನಿಪುರಿ ಮಾಡ್ಬೇಕು, ದಿನ ನನ್ನ ಮನೆಯಲ್ಲಿ ಆ ದೋಸೆ ಹಾಕ್ಬೇಕು. ಹಿಂಗೆ ಹಾಳಾಗಿ ಹೋಗ್ಬಿಡ್ತೀವಿ. ಆ ಹೋಟ್ಲ್ ಹಾಳು ಮಾಡ್ಬಿಟ್ವಲ್ಲ, ಹೋಟ್ಲು ಅವ್ನ ವ್ಯಾಪಾರ ಜೀವನ ಎಲ್ಲ ಕೆಡಿಸ್ಬಿಟ್ವಲ್ಲ. ಹೌದಲ್ವಾ ಮಕ್ಕಳೇ? ಸೊ ಇವತ್ತು ಆ ಥರದ್ದು ಒಂದು ಎಲ್ಲೋ ಒಂದು ಅಡ್ಡಾದಿಡ್ಡಿಯಲ್ಲಿ ಬರ್ತಕ್ಕಂಥದ್ದು ಕೆಲವೊಂದುಂಟು. ನಿಮ್ಮನ್ನ ಮಿಸ್ಗೈಡ್ ಮಾಡ್ತಕ್ಕಂಥದ್ದು ನೋಡ್ಕೊಂಡು ಹೆಜ್ಜೆ ಇಡಿ. ಫಾರ್ಮಸ್ಯೂಟಿಕಲ್, ಮೆಡಿಸಿನ್, ಡಾಕ್ಟರ್, ಈ ಒಂದು ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ವೃಶ್ಚಿಕ ರಾಶಿ. ಕೇತು 6ನೇ ಮನೆ, ಚಂದ್ರ 6ನೇ ಮನೆ ಒಳ್ಳೇದೆ. ಕೇತು ಕೇಂದ್ರದಲ್ಲಿ. ಉದ್ಯೋಗದಲ್ಲಿ ಅಲ್ಲೆಲ್ಲೋ ಒಂದು ಸಣ್ಣ ಅತೃಪ್ತಿ, ನನಗೆ ಸಿಗ್ಬೇಕಿತ್ತು ಗುರುಗಳೇ, ಹೆಂಗಿರ್ಬೇಕಿತ್ತು, ಸ್ವಲ್ಪ ಫೈನಾನ್ಷಿಯಲ್ ಕಮಿಟ್ಮೆಂಟ್, ದುಡಿತಕ್ಕೆ ತಕ್ಕಂಥದ್ದು ಬರ್ತಿಲ್ಲ, ಆಗ್ತಿಲ್ಲ ಅಂತ. ಖಂಡಿತ ಏನೂ ತೊಂದರೆ ಆಗೋಲ್ಲ, ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಊಟ ಬಟ್ಟೆ ವ್ಯವಸ್ಥೆಗೆ ಇವತ್ತು ಕೊರತೆ ಬರುವುದಿಲ್ಲ. ಆನಂದವಾಗಿ ಮುಂದೆ ಹೆಜ್ಜೆ ಹಾಕಿ. ಧನುಸು ರಾಶಿ. ಪಂಚಮದಲ್ಲಿ ಚಂದ್ರ. ಮಕ್ಕಳ ವಿಚಾರ, ಮಕ್ಕಳ ಏಳಿಗೆ, ನಿಮ್ಮ ಹೆಸರು, ನಿಮ್ಮ ಗತ್ತು, ನಿಮ್ಮ ಗೌರವ, ನಿಮ್ಮ ಸ್ಥಾನ, ಇವುಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ನೋಡಿ, ನಾನು ಆಗಾಗ ಹೇಳ್ತಿರ್ತೇನೆ, ಈ ಬೊಗಸಲ್ಲಿ ಎಷ್ಟು ತುಂಬಬೇಕು ಅಷ್ಟೇ. ದೇವ್ರು ಸಮುದ್ರ ಕೊಟ್ಟಿದ್ರೆ ನಿಂಗನ್ನಿ ನಮಗೆಷ್ಟೇ. ಅದನ್ನು ಹಿಂಗೆ ಇಟ್ಕೊಂಡು ಎಷ್ಟೊತ್ತಿರುತ್ತೆ ಅಂತ ಅದು ಸೋರು. ಸರಿ ತಗೊಂಡು ಕುಡಿದು ಬಿಟ್ರೆ ಇರುತ್ತಾ, ಅದು ಬಂದ್ಬಿಡುತ್ತೆ. ಮಲಮೂತ್ರ ರೂಪದಲ್ಲೋ ಬೆವರಿನ ರೂಪದಲ್ಲೋ ಬಂದ್ಬಿಡುತ್ತೆ. ಸೊ ಯಾಕೆ ತಪ್ಪಿಸಬೇಕು? ನಿಯತ್ತಾಗಿ ನಾನು ಕೆಲಸ ಮಾಡ್ತಿದ್ದೆ ನಮ್ಮ ಭಗವಂತ, ಅದು ನಿನಗೆ ಸೇರಿದ್ದು ಅಂತ ಮುಂದಕ್ಕೆ ಹೆಜ್ಜೆ ಹಾಕಿ. ಬ್ಯೂಟಿಫುಲಿ ಡ್ರೈವ್ಸ್. ಕಲಾ ಮಾಧ್ಯಮದಲ್ಲಿರತಕ್ಕಂಥ ಧನುಸು ರಾಶಿ ಸ್ವಲ್ಪ ಸಂಕಟ. ನಿಮಗೆ ವಯಸ್ಸಿಗೆ ಬಂದ ಮಕ್ಕಳಿದ್ರೆ ಅವರನ್ನ ಸೆಟಲ್ ಮಾಡಿಸೋ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಮಾಡ್ಕೊಳ್ತಕ್ಕಂಥದ್ದು ಇರುತ್ತದೆ. ಮಕರ ರಾಶಿ. ಚಂದ್ರ ಕೇತು ಸಾರ. ಕೇತು ಅಷ್ಟಮ. 100% ಹೇಳ್ತಾನೆ, ಆರೋಗ್ಯದ ಕಡೆ ಗಮನ ಕೊಡಿ. ಮನೆಯಲ್ಲಿ ಹಿರಿಯರ ಜೊತೆ ವಾದ ವಿವಾದ, ಒಡ ಹುಟ್ಟಿದವ್ರ ಜೊತೆ ವಾದ ವಿವಾದ, ದೂರದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ. ಇನ್ನು ವಿಶೇಷವಾಗಿ ಬರವಣಿಗೆ, ಲೇಖನ, ಸಣ್ಣ ಪುಟ್ಟ 1 ಗ್ರಾಮ್ ಗೋಲ್ಡ್, ಸಣ್ಣ ಪುಟ್ಟ ಒಂದು ಮ್ಯೂಸಿಕ್ ಅಂಗಡಿ, ಮೊಬೈಲ್ ಅಂಗಡಿ, ಕ್ಯಾಸೆಟ್ಸ್ ಅಂಗಡಿ, ಸಿಡಿಸು, ಗ್ರಾಫಿಕ್ ಡಿಸೈನಿಂಗು, ಸ್ತ್ರೀಯರಿಗೆ ಸಂಬಂಧಿತ ಸಣ್ಣ ಪುಟ್ಟ ಒಂದು ಜೋಳದ ರೊಟ್ಟಿ, ಒಂದು ಸಣ್ಣ ಮೆಸ್ಸು, ಈ ತರದ್ ನಡೆಸ್ತಿರ್ತಕ್ಕಂಥವ್ರಿಗೆ ಅನುಕೂಲ ಸಿಗ್ತು. ಕುಂಭರಾಶಿ. ಚಂದ್ರ ಕೇತು ಸಾರ. ಕೇತು ಸಪ್ತಮದಲ್ಲಿದ್ದಾನೆ, ಅದು ಕೂಡ ಶುಕ್ರನ್ ಸಾರದಲ್ಲಿದ್ದಾನೆ, ಭಾಗ್ಯಾಧಿಪತಿಯ ಸಾರದಲ್ಲಿರೋದ್ರಿಂದ ಏನು ಕಷ್ಟ ಪಡ್ತಿದ್ರು ಆ ಕಷ್ಟಾರ್ಜಿತಕ್ಕೆ ತಕ್ಕಂತ ಫಲವನ್ನ ನೋಡುತ್ತೀರಿ. ಸೊ ಆಲೋಚಿಸಬೇಡಿ, ಸ್ವಲ್ಪ ಧೈರ್ಯ ಉಡುಗಿದ ಹಾಗೆ ಮಾಡ್ತೀನ, ಆಗುತ್ತಾ. ರಾಹುಕೇತುಗಳ ಪ್ರಭಾವ ಎಷ್ಟೇ ಆದರೂ ವಿಪರೀತ ಬಲವಿದ್ದರೂ ಕಷ್ಟ, ವಿಪರೀತ ನಿರ್ಬಲವಿದ್ದರೂ ಕಷ್ಟ. ನಮ್ ಕಡೆ ಒಂದು ಮಾತಿದೆ, ಗುಂಪು ಕಟ್ಕೊಂಡು ಬರೋದೇ ಹಂದಿಗಳು ಅಂತ, ಸಿಂಗಲ್ ಆಗಿ ಬರೋದು ಸಿಂಹ ಅಂತ. ಸೊ ತುಂಬಾ ನಿಮ್ಮ ಜೊತೆ ಗುಂಪು ಕಟ್ತಿದ್ದಾರೆ ಅಂದ್ರೆ ನಿಮ್ಮನ್ನ ಹಳ್ಳಕ್ಕೆ ಬೀಳಿಸೋಕೆ ಅಂತ. ಸೊ ಸ್ವಲ್ಪ ಈ ಗುಂಪಿನಿಂದ ಹೊರಗಡೆ ಬನ್ನಿ, ಆನಂದವಾಗಿರ್ತೀವಿ. ಇನ್ನು ಮೀನ ರಾಶಿ. ಕೇತು ವಾಕ್ಸ್ಥಾನ. ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆದ್ರೂ ಕುಟುಂಬ ಸ್ಥಾನದಲ್ಲಿ ಅಲ್ಲೆಲ್ಲೋ ಹುಳಿಯಾಗಿದ್ದಾನೆ. ಏನೋ ಗುರುಗಳೇ, ಇನ್ನೊಬ್ಬರನ್ನ ತೃಪ್ತಿ ಪಡಿಸ್ಲಿಕ್ಕೆ ಹೋಗ್ಬಿಡಿ, ನಿಮ್ಮ ತೃಪ್ತಿಗೆ ಬದುಕಿ. ಅವನ್ ತೃಪ್ತಿ ಆದ್ನ, ಅವನೇನ್ ಅಂದ್ಕೋತಾನೆ. MS ಉಮೇಶ್ದು ಒಂದು ಪಿಕ್ಚರ್ ಅಲ್ಲಿ ಅವ್ರು ಯಾವಾಗ್ಲೂ ಉಮೇಶ್ ಹಿರಿಯರು, ಇವತ್ತು ಹೆಚ್ಚು ಕಡಿಮೆ ದೊಡ್ಡ ಅಜ್ಜ. ಅದು ಏನೋ ಅಂದ್ರೆ ತಪ್ಪು ತಿಳ್ಕೊಂಡ್ಬಿಟ್ರೇನೋ ಅವರು ಅನ್ನೋ ತರ ಒಂದು ಡೈಲಾಗ್.
ಬೇಜಾರು ಮಾಡ್ಕೊಂಡ್ಬಿಟ್ರೇನು ಅಂತ. ನೀವು ಇವತ್ತು ಮೀನ ರಾಶಿ ಹಾಗೆ ಬೇರೆಯವ್ರು ಏನ್ ಅನ್ಕೊಂಡ್ರು, ಅವ್ರೇನ್ ಅನ್ಕೊಂಡ್ರು, ಮನೆಯವ್ರು ಏನ್ ಅನ್ಕೊಂಡ್ರು, ಎಲ್ಲರನ್ನೂ ತೃಪ್ತಿ ಪಡಿಸ್ಲಿಕ್ಕೆ ಹೋದ್ರೆ ನೀವು ಅತೃಪ್ತಿಯಿಂದ ನರಳಬೇಕಾಗುತ್ತೆ. ಮೊದಲು ನಿಮ್ ತೃಪ್ತಿಗೆ ಏನಿದೆಯೋ ನಿಮ್ಗೆ ಇಷ್ಟ ಇರ್ತೀನಿ. ಪಕ್ಕದವನು ಪಲಾವ್ ಹಾಕೊಂಡು ತಿಂತಿದ್ರೆ ನಾನು ಅದನ್ನ ಹಾಕೊಂಡಿಲ್ಲ ಅಂದ್ರೆ ಏನ್ ಅನ್ಕೋತಾರ, ಅವನು ಆ ವಾಚ್ ಕಟ್ಟಿದ್ರೆ ನಾನು ಈ ವಾಚ್ ಕಟ್ಟಿದ್ದೀನಿ ಏನ್ ಅನ್ಕೋತಾನೋ, ಅವನು ದೊಡ್ಡ ಕಾರಲ್ಲಿ ಬಂದಿದ್ದಾನೆ ನಾನು ಸೈಕಲಲ್ಲಿ ಬಂದಿದ್ದಾನೆ ಏನ್ ಅನ್ಕೋತಾನ, ಅವೆಲ್ಲ ಬೇಡ ಮಕ್ಕಳು. ಯಾವತ್ತು ನೀವು ನಿಮಗೋಸ್ಕರ ಬದುಕುತ್ತೀರೋ, ನಿಮ್ಮ ಆತ್ಮತೃಪ್ತಿಗೆ ಮನಸ್ಸಾಕ್ಷಿಗೆ ತಕ್ಕಂತೆ ನಡ್ಕೋತೀರೋ ಆನಂದವಾಗಿ. ಯಾವಾಗ ಇನ್ನೊಬ್ಬರಿಗೋಸ್ಕರ ಬದುಕ್ಲಿಕ್ಕೆ ಶುರು ಆಗ್ತಿರೋ ಅವತ್ತಿಂದ ಅಧಪತನ ಶುರು ಎಲ್ರಿಗೂ. ಇನ್ನೊಬ್ಬರು ಅದಿಲ್ಲ. ನಿಮಗೋಸ್ಕರ ಮೊದಲು ತೃಪ್ತಿಯಾಗಿ ಆಮೇಲೆ ನೋಡೋಣ ಬೇರೆಯವ್ರನ್ನ. ಹೊಟ್ಟೆ ತುಂಬ ನೀವು ತಿನ್ನಿ, ಉಳಿದ ಮೇಲೆ ಇಡೋದು ಬಿಡೋದು ಆಮೇಲೆ. ಮೀನ ರಾಶಿ ನಿಮಗೋಸ್ಕರ ಇವತ್ತಿರಿ, ಆನಂದವಾಗಿರ್ತೀರಿ. ಇನ್ನೊಬ್ರು ಅಂತ ಹೋಗ್ಬಿಟ್ಟು ನೋವು ತಿಂತೀರಿ, ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.